ಹಾಯ್ ಎಲ್ರಿಗೂ ನಮಸ್ಕಾರ. ಐ ಹೋಪ್ ಎಲ್ಲ ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಭಾವಿಸ್ತೀನಿ. ಇವತ್ತಿನ ಈ ಕ್ಲಾಸಲ್ಲಿ ನಾನು ಕೆ ಎ 2025ರಲ್ಲಿ ಪೇಪರ್ ನಡೆದಿರುವಂತಹ BMTC ಪೇಪರ್ ಇದು, ಓಕೆನಾ. 3-4 ಕ್ಲಾಸ್ ಆಗಿದೆ ಇದು. ಮೇ ಬಿ 4ನೇ ಕ್ಲಾಸ್ ಅನ್ಸುತ್ತೆ. 4ನೇ ಕ್ಲಾಸಲ್ಲಿ ಇನ್ನೂ ಕೂಡ ಒಂದು ಕ್ವಶನ್ ಪೇಪರ್ನ ಕಂಪ್ಲೀಟ್ ಮಾಡೋಕೆ ಆಗ್ತಿಲ್ಲ, ಯಾಕಂದ್ರೆ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡ್ತಿರೋದ್ರಿಂದ ಕ್ವಶನ್ ಪೇಪರು ಬೇಗ ಮುಗಿತಿಲ್ಲ ಅಷ್ಟೇ. ಓಕೆ, ಇದ್ರ ಮೇಲೆ ಇವಾಗ 4ನೇ ಕ್ಲಾಸ್ ಆಗಿರುತ್ತೆ. ಅದರಲ್ಲಿ ಪೊಲಿಟಿ ಕ್ವಶನ್ಸ್ ಅನ್ನ ನಿನ್ನೆ ಕೆಲವೊಂದಿಷ್ಟು ಸಾಲ್ವ್ ಮಾಡಿ, ಇವತ್ತು ಇನ್ನೂ ಸ್ವಲ್ಪ ಕ್ವಶನ್ಸ್ ಇದಾವೆ, ಅವನ್ನು ಕೂಡ ಇನ್ ಡೀಟೇಲ್ ಆಗಿ ಸಾಲ್ವ್ ಮಾಡೋಣ. ಹಾಗೆ ಇನ್ನು ಯಾರು ಪ್ರೀವಿಯಸ್ ಇಯರ್ KA ಕ್ವಶನ್ ಪೇಪರ್ ಅಂತಾನೆ ಒಂದು ಪ್ಲೇ ಲಿಸ್ಟ್ ಇದೆ, ಅಲ್ಲಿ ಹೋದ್ರೆ ಇನ್ನೂ 2-3 ಕ್ಲಾಸ್ ಏನು ಮಾಡಿದೀನಿ ಅವೆಲ್ಲವೂ ಕೂಡ ನೋಡ್ಕೊಂಡು ಬಂದಿದ್ದು ನೋಡಿದ್ರೆ ಇನ್ನೂ ಸ್ವಲ್ಪ ಎಫೆಕ್ಟಿವ್ ಅನ್ಸುತ್ತೆ ನಮಗೆ. ಓಕೆ, ಇನ್ನು ಯಾರು ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿ ಜಾಯ್ನ್ ಆದ್ರೆ ಈ PDF ಅನ್ನ ಅಲ್ಲಿ ನಾನು ಪೋಸ್ಟ್ ಮಾಡ್ತೀನಿ, ಅಲ್ಲಿಂದ ನೀವು ಇದನ್ನ ಕಲೆಕ್ಟ್ ಮಾಡ್ಕೋಬಹುದು. ಓಕೆ, ಹಾಗೆ ಕಂಪ್ಯೂಟರ್ ಇಂಗ್ಲಿಷ್ ಫೌಂಡೇಶನ್ ಬ್ಯಾಚ್ ಅನ್ನ ಇನ್ ಡೀಟೇಲ್ ಆಗಿ ಕವರ್ ಮಾಡ್ತಿದೀವಿ. ಓಕೆ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗ್ಬೋದು. ಇದು ಸ್ಟಾರ್ಟಿಂಗು November 25 ಕ್ಲಾಸಸ್ ಸ್ಟಾರ್ಟ್ ಆಗ್ತವೆ. ಇದರಲ್ಲಿ ಕನ್ನಡ ಕ್ಲಾಸಸ್, ಗ್ರಾಮರ್ ಅನ್ನ ಫ್ರೀ ಕ್ಲಾಸಸ್ ಅನ್ನ ಕೊಡ್ತಿದ್ವಿ ಇದರಲ್ಲಿ. ಓಕೆ, ಕಂಪ್ಯೂಟರ್ ಇಂಗ್ಲಿಷ್ ಒಟ್ಟು ಕಮ್ಯುನಿಕೇಶನ್ ಬ್ಯಾಚ್ ಇದು. ಕನ್ನಡ ಕ್ಲಾಸಸ್ ಫ್ರೀ ಕೊಡ್ತಿದ್ವಿ, ಮೇಜರ್ ಆಗಿ ನಿಮಗೆ ಚಾರ್ಜ್ ಮಾಡ್ತಿರೋದು ಕಂಪ್ಯೂಟರ್ ಮತ್ತು ಇಂಗ್ಲಿಷ್ ಕ್ಲಾಸಸ್ಗೆ. ಏನೇನು ಕ್ಲಾಸಸ್ ಇರ್ತವೆ ವಿಡಿಯೋನ ಪಾಸ್ ಮಾಡ್ಕೊಂಡು ನೋಡಿ. ಇದು ಇಂಗ್ಲಿಷ್ ಕ್ಲಾಸಸ್, ಇದು ಕಂಪ್ಯೂಟರ್ ಕ್ಲಾಸಸ್. ಓಕೆನಾ, ಇದು ಕೂಡ ಇಂಗ್ಲಿಷು ಕಂಪ್ಯೂಟರ್. ಇಂಗ್ಲಿಷ್ ಅಲ್ಲಿ 21 ಕ್ಲಾಸಸ್ ಬರ್ತವೆ, ಕಂಪ್ಯೂಟರ್ ಅಲ್ಲಿ 17 ಕ್ಲಾಸಸ್ ಬರ್ತವೆ. ಇದರಲ್ಲಿ 10 ಕ್ವಶನ್ ಪೇಪರ್ ಆ್ಯಡ್ ಮಾಡ್ತೀವಿ, ಇದರಲ್ಲಿ ಕೂಡ 10 ಕ್ವಶನ್ ಪೇಪರ್ ಆ್ಯಡ್ ಮಾಡ್ತೀವಿ. ಓಕೆ, ಇಲ್ಲಿ ಯಾವ್ಯಾವ 10 ಕ್ವಶನ್ ಪೇಪರ್ ಅಂತ ಇಲ್ಲಿದೆ. ಇದರಲ್ಲಿ 30 ಕನ್ನಡ ಕೂಡ ಇದರಲ್ಲಿ ಇನ್ಕ್ಲೂಡ್ ಇರುತ್ತೆ. ಕನ್ನಡ, ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಏನಿರುತ್ತೆ ಒಂದೇ ಸ್ಲಾಟ್ ಅಲ್ಲಿ, ಅವನ್ನ ಡಿಫ್ರೆಂಟ್ ಸಪ್ರೇಟ್ ಮಾಡಿಕೊಂಡು 10 ಪೇಪರ್ ಕನ್ನಡ, 10 ಪೇಪರ್ ಇಂಗ್ಲಿಷ್, 10 ಪೇಪರ್ ಕಂಪ್ಯೂಟರ್, ಈ ರೀತಿ ಯಾವ್ಯಾವ ಕ್ವಶನ್ ಪೇಪರ್ ಅಂತ ಕೂಡ ಇಲ್ಲಿ ಕೊಟ್ಟಿದ್ದೀನಿ. ಇಷ್ಟು ಕೂಡ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಿರುತ್ತೆ. ಇದು ಕಮ್ಯುನಿಕೇಶನ್ ಪ್ಯಾಕೇಜ್ ಅಲ್ಲಿರುವ ಕ್ಲಾಸಸ್ನ ಬ್ಲೂ ಪ್ರಿಂಟ್ ಆಗಿರುತ್ತೆ. ನೀವು 21 ಒಳಗೆ ಏನಾದ್ರೂ ನೀವು ಕ್ಲಾಸಸ್ಗೆ ಜಾಯ್ನ್ ಆದ್ರೆ 499 ಆಗುತ್ತೆ ನಿಮಗೆ. ಅದೇ ನೀವು ಏನಾದ್ರೂ ಕ್ಲಾಸಸ್ ಜಾಯ್ನ್ ಆದ್ಮೇಲೆ, ರನ್ ಆದ್ಮೇಲೆ, ಸ್ಟಾರ್ಟ್ ಆದ್ಮೇಲೆ ಏನಾದ್ರು 21 ಆಫ್ಟರ್ ಜಾಯ್ನ್ ಆದ್ರೆ ನಿಮಗೆ ಅಮೌಂಟ್ ಜಾಸ್ತಿ ಆಗುತ್ತೆ. ಆದಷ್ಟು ಬೇಗ ನಿಮ್ಗೆ ಯಾರಿಗಾದ್ರೂ ಅವಶ್ಯ ಇದ್ರೆ ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು. ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಇರುತ್ತೆ, ಅದರ ಥ್ರೂ ನೀವು ಟೆಲಿಗ್ರಾಮಿಗೆ ಬಂದು ನಮಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಪೇ ಮಾಡ್ಕೊಂಡು ಜಾಯ್ನ್ ಆಗ್ಬೋದು. ಓಕೆ, ನಿನ್ನೆ ಕ್ಲಾಸಲ್ಲಿ ನಾನು ಈ ಕ್ವಶನ್ ಅನ್ನ ಹೇಳಿದ್ದೆ. ಓಕೆ, ಕೇಶವಾನಂದ ಭಾರತಿ ಪ್ರಕರಣ, ಇದ್ರ ಬಗ್ಗೆ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಿದೀನಿ. ಅದ್ರ ಬಗ್ಗೆ ಯಾವ್ಯಾವ ರೀತಿ ಓದ್ಕೋಬೇಕು ನೋಡ್ರಿ. ಒಂದು ಕ್ವಶನ್ ಒಳಗೆ ನಾನು ಎಷ್ಟು ಇದು ಕಂಪ್ಲೀಟ್ ಆಗಿ ಅನಾಲಿಸಿಸ್ ಇರುತ್ತೆ. ಓಕೆ, ಆಮೇಲೆ ಅದ್ರ ಬರೋ ಕೇಸಸ್ಗಳು ಎಲ್ಲ ನಿನ್ನೆ ಹೇಳಿದ್ದೀನಿ. ಇವೆಲ್ಲ ಕೇಸಸ್ಗಳ ಬಗ್ಗೆ ನಿನ್ನೆ ಮಾತಾಡಿದ್ದೀನಿ. ಓಕೆ, ಇದಾಗಿದೆ. ನೆಕ್ಸ್ಟ್ 371J ಇದಾಗಿದೆ. ಈ ಲೀಸ್ಟ್ ಇದು ಏನ್ ನಾನು ಫಾರ್ಮೆಟ್ ತರ ಹಾಕಿರ್ತೀನಿ ಅಲ್ವಾ, ಅವು ಕಂಠಪಟ್ಟ ಹಾಕ್ಬೇಕಂತ ನೀವು, ಅದ್ರ ಮೇಲೆ ಪಕ್ಕ ಬರ್ತವೆ ಅಲ್ಲಿ. ನೆಕ್ಸ್ಟ್ ಚುನಾವಣಾ ಬಾಂಡ್ ಬಗ್ಗೆ ಮಾತಾಡಿದ್ದೀನಿ. ಇದು ಚುನಾವಣಾ ಬಾಂಡ್ ಬಗ್ಗೆ ಮಾತಾಡಿದ್ದೀನಿ. ರಿಟ್ ಬಗ್ಗೆ ಮಾತಾಡ್ಬೇಕು ಇವತ್ತು. ಓಕೆನಾ, ನಿನ್ನೆ ಜಸ್ಟ್ ಒಂದು 30 ಮಿನಿಟ್ಸ್ ಏನಾಗುತ್ತೆ, 30 ಮಿನಿಟ್ಸ್ ನಾನು ಜಸ್ಟ್ 3 ಕ್ವಶನ್ಸ್ ಮಾತ್ರ ಸಾಲ್ವ್ ಮಾಡಿರೋದು ನಿನ್ನೆ ಕ್ಲಾಸಲ್ಲಿ. ಓಕೆನಾ, ಉಳಿದ ಕ್ವಶನ್ಸ್ ಅನ್ನ ಇವತ್ತಿನ ಕ್ಲಾಸಲ್ಲಿ ಸಾಲ್ವ್ ಮಾಡೋಣ. ಓಕೆ, ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ಇವತ್ತಿನ ಈ ಕ್ಲಾಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಓಕೆ, ಕ್ವಶನ್ ಏನಿದೆ ಆರಾಮ್ಸೆ ನಿಧಾನಕ್ಕೆ ಹೇಳ್ತೇನೆ ನಾನು, ಆರಾಮಾಗಿ ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ಸರಿ ರಿವೈಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಕ್ಲೀನ್ ಆಗಿ ಹೇಳ್ತೀನಿ, ಕ್ವಶನ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಅವನು ಈ ಪ್ಯಾಟರ್ನ್ ಅಲ್ಲಿ ತೆಗ್ದಿದ್ದಾನೆ ಅಂದ್ರೆ ನೆಕ್ಸ್ಟ್ ಕೂಡ ಅದೇ ಪ್ಯಾಟರ್ನ್ ಅಲ್ಲೇ ಸ್ವಲ್ಪ ಹಿಂದೆ ಮುಂದೆ ಮಾಡಿ ಕ್ವಶನ್ಸ್ ಫ್ರೇಮ್ ಮಾಡೋ ಚಾನ್ಸಸ್ ಇರುತ್ತೆ. ಓಕೆನಾ, ರಿಟ್ ಗಳ ಬಗ್ಗೆ ಕೇಳಿದ್ದೇನೆ, ಎಷ್ಟು ಚೆನ್ನಾಗಿ ಫ್ರೇಮ್ ಮಾಡಿದ ನೋಡಿ ಕ್ವಶನ್ಸ್ ಅನ್ನ. ರಿಟ್ ಗಳಿಗೆ ಸಂಬಂಧಿಸಿದಂತೆ ತಪ್ಪಾಗಿರುವ ಹೇಳಿಕೆ ಇಲ್ಲಿ ನಾವು ಕ್ಲೀನ್ ಆಗಿ ನೋಡ್ಕೋಬೇಕು. ಓಕೆನಾ, ತಪ್ಪಾಗಿರೋದು ಕೇಳ್ತಿದ್ದಾನೋ ಅಥವಾ ಸರಿಯಾಗಿರೋದು ಕೇಳ್ತಿದ್ದಾನೋ. ಓಕೆ, ಇಷ್ಟು ಕ್ವಶನ್ಸ್ ಕೊಟ್ಟು ಎಷ್ಟು ಹೇಳಿಕೆ ಸರಿ, ಎಷ್ಟು ಹೇಳಿಕೆ ರಾಂಗು, ಈ ರೀತಿ ಕೇಳ್ತಾನೆ. ಓಕೆನಾ, ಪ್ಯಾಟರ್ನ್ ಎಲ್ಲ ನಿಮಗೆ ಎಕ್ಸಾಮ್ ಹೋಗೋ ಬಿಫೋರ್ ಎಲ್ಲ ಪ್ಯಾಟರ್ನ್ ಗೊತ್ತಿರ್ಬೇಕು ನಿಮಗೆ. ಓಕೆ, ಕ್ವಶನ್ ಇದು ಹೇಳ್ದಾನಂದ್ರೆ ತಪ್ಪಾಗಿರೋದು ಕೇಳ್ತಿದ್ದಾನೆ, ಯಾವ್ದು ರಾಂಗ್ ಇದೆ ಅಂತ. ಆಪ್ಷನ್ ನೋಡೋಣ. ಒಂದನೇ ಆಪ್ಷನ್ ಏನಿದೆ, ಸಂವಿಧಾನದ 32 ಮತ್ತು 226ನೇ ವಿಧಿಗಳು ರಿಟ್ಗಳನ್ನು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ಅನುಕ್ರಮವಾಗಿ ಹೊರಡಿಸಬಹುದು. ಅಂದ್ರೆ ಅನುಕ್ರಮವಾಗಿ ಅಂದ್ರೆ 32ನೇ ರಿಟ್ಟು ಸುಪ್ರೀಂ ಕೋರ್ಟ್ಗೆ, 226ನೇ ರಿಟ್ಟು ಇದು ಹೈಕೋರ್ಟ್ಗೆ ಸಂಬಂಧಿಸಿದೆ ಅಂತ ಹೇಳ್ತಿದ್ದಾನೆ. ಆಪ್ಷನ್ ರೈಟ್ ಇದು. ಓಕೆನಾ, ಫಸ್ಟ್ ಆಪ್ಷನ್ ಇಸ್ 101% ರೈಟ್. ಅವಾಗ ಫಸ್ಟ್ ಏನ್ ಮಾಡ್ತಿದ್ದ ಅಂದ್ರೆ ಚೋಟಾ ಮೋಟಾ ಕ್ವಶನ್ಸ್ ಅಲ್ಲಿ ಇದು ಒಂದೇ ಆಪ್ಷನ್ ಅಲ್ಲಿನೇ ಒಂದು ಕ್ವಶನ್ ಫ್ರೇಮ್ ಮಾಡ್ತಿದ್ದ. ಸುಪ್ರೀಂ ಕೋರ್ಟ್ ಕೆಳಗಿನ ಯಾವ ವಿಧಿಯ ಮೂಲಕ
ರಿಟ್ಗಳನ್ನು ಹೊರಡಿಸುತ್ತದೆ. ಓಕೆನಾ, ಕೆಳಗಿನ ಯಾವ ವಿಧಿಯ ಮೂಲಕ ರಿಟ್ಗಳನ್ನು ಹೊರಡಿಸುತ್ತದೆ? 32ನೇ ವಿಧಿ. ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಹೈಕೋರ್ಟ್ ಯಾವ್ದ್ರ ಮೂಲಕ? 226. ಓಕೆನಾ, ಇಷ್ಟು ಕೇಳ್ತಿದ್ದ. ಬಟ್ ಇವಾಗ ಸ್ವಲ್ಪ ಕ್ವಶನ್ ಪೇಪರ್ ಅಲ್ಲಿ ಅದೇ ಕ್ವಶನ್ ಅನ್ನ ಸ್ವಲ್ಪ ಟ್ವಿಸ್ಟ್ ಮಾಡಿದಾನೆ, ಸ್ವಲ್ಪ ಮುಂದೆ ಹೋಗಿದ್ದಾನೆ ಅಷ್ಟೇ. ಓಕೆ, ನೆಕ್ಸ್ಟ್ ಎರಡನೇದು, ಸುಪ್ರೀಂ ಕೋರ್ಟ್ ರಿಟ್ ನ ವ್ಯಾಪ್ತಿ ಪ್ರದೇಶ ವ್ಯಾಪ್ತಿಯು ಹೈಕೋರ್ಟ್ ರಿಟ್ ಪ್ರದೇಶ ವ್ಯಾಪ್ತಿಗಿಂತ ಹೆಚ್ಚು. ಅಂದ್ರೆ ಸುಪ್ರೀಂ ಕೋರ್ಟ್ ನ ರಿಟ್ ಪ್ರದೇಶ ವ್ಯಾಪ್ತಿ ಹೈಕೋರ್ಟ್ ರಿಟ್ ಪ್ರದೇಶ ವ್ಯಾಪ್ತಿಗಿಂತ ಹೆಚ್ಚು. ಎಕ್ಸಾಂಪಲ್ ಆಗಿ, ಹೈಕೋರ್ಟ್ದು ಇಷ್ಟು ಪ್ರದೇಶಕ್ಕೆ ಅವನೇನಾದ್ರೂ ಹೈಕೋರ್ಟ್ನವರು ರಿಟ್ ಅನ್ನ ಹೊರಡಿಸಿದ್ರೆ, ಸುಪ್ರೀಂ ಕೋರ್ಟ್ನವರು ಇಷ್ಟು ಪ್ರದೇಶವಾಗಿ ಜಾಸ್ತಿ ಹೊರಡಿಸ್ತಾರೆ ಅಂತ ಈ ಎರಡನೇ ಆಪ್ಷನ್ನಿನ ಅರ್ಥ. ಓಕೆನಾ, ಹಂಗಿದ್ರೆ ಇದು ಕೂಡ ರೈಟ್. ಯಾಕಂದ್ರೆ ಹೈಕೋರ್ಟ್ ಯಾವ ಝೋನ್ ಅಲ್ಲಿ ಇರುತ್ತೆ, ಎಷ್ಟು ರಾಜ್ಯಗಳನ್ನ ಒಳಗೊಂಡಿರುತ್ತೆ, ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ಹೈಕೋರ್ಟ್. ಹಾಗಾಗಿ ಹೈಕೋರ್ಟ್ ರಿಟ್ ಪ್ರದೇಶ ವ್ಯಾಪ್ತಿಗಿಂತ, ಈ ಪಕ್ಕ ನೀವು ಇವೆಲ್ಲ ನೋಡ್ಕೋಬೇಕು, ಪ್ರದೇಶ ವ್ಯಾಪ್ತಿಗಿಂತ ಸುಪ್ರೀಂ ಕೋರ್ಟ್ ಪ್ರದೇಶ ವ್ಯಾಪ್ತಿಯು ಜಾಸ್ತಿ ಇರುತ್ತೆ ಅಂತ ಹೇಳ್ತಿದ್ದಾನೆ ಎರಡನೇ ಆಪ್ಷನ್. ಅದು ಕೂಡ ಎರಡನೇ ಆಪ್ಷನ್ ಕೂಡ ರೈಟ್ ಇದಕ್ಕೆ ಆನ್ಸರ್. ಓಕೆನಾ, ಎರಡನೇ ಆಪ್ಷನ್ ಕೂಡ ರೈಟ್. ನೆಕ್ಸ್ಟ್ ಆಪ್ಷನ್ 3 ಏನಿದೆ, ಸುಪ್ರೀಂ ಕೋರ್ಟ್ ನ ರಿಟ್ ವಿಷಯ ವ್ಯಾಪ್ತಿಯು ಹೈಕೋರ್ಟ್ ರಿಟ್ ವಿಷಯ ವ್ಯಾಪ್ತಿಗಿಂತ ಹೆಚ್ಚು ಅಂತ ಹೇಳ್ತಿದ್ದಾನೆ. ಇಲ್ಲಿ ವಿಷಯ ಕೇಳ್ತಿದ್ದಾನೆ, ಅಲ್ಲಿ ವಿಷಯ ಪ್ರದೇಶ ವ್ಯಾಪ್ತಿ ಕೇಳ್ತಿದ್ದಾನೆ. ಯಾವ್ದು ಕೇಳ್ತಿದ್ದಾನೆ, ಏನ್ ಕೇಳ್ತಿದ್ದಾನೆ, ಹೆಂಗ್ ಕೇಳ್ತಿದ್ದಾನೆ, ಅದ್ರ ಪಕ್ಕ ನಿಮಗೆ ನಾಲೆಡ್ಜ್ ಇರ್ಬೇಕು ಅದ್ರ ಮೇಲೆ. ಓಕೆನಾ, ಇಲ್ಲಂದ್ರೆ ಕ್ವಶನ್ಸ್ ಅಲ್ಲಿ ಏನೇನೋ ಆಗ್ಬಿಡುತ್ತೆ. ಅದು ಅವನೊಂದ್ ಕೇಳೋದು, ನೀವೊಂದ್ ಹೇಳೋದು, ಈ ರೀತಿ. ಅಂದ್ರೆ ಸ್ವಲ್ಪ ನಿಧಾನಕ್ಕೆ ಕ್ಲೀನಾಗಿ ಅದು ನಿಮ್ಗೆ ಅರ್ಥ ಮಾಡ್ಕೊಂಡು ಓದ್ಬೇಕು. ಅಂದ್ರೆ ಇವಾಗ ಆಪ್ಷನ್ 3 ರಾಂಗ್. 3 ರಾಂಗ್ ಯಾಕಂತ ಹೇಳ್ತೀನಿ ಇವಾಗ. ಸುಪ್ರೀಂ ಕೋರ್ಟ್ ನ ವಿಷಯ ವ್ಯಾಪ್ತಿಯು ಹೈಕೋರ್ಟ್ ವಿಷಯ ವ್ಯಾಪ್ತಿಗಿಂತ ಹೆಚ್ಚು. ಓಕೆನಾ, ಹೈಕೋರ್ಟ್ ವಿಷಯ ವ್ಯಾಪ್ತಿಗಿಂತ ಹೆಚ್ಚು ಇಲ್ಲ, ಹೈಕೋರ್ಟ್ ವಿಷಯ ವ್ಯಾಪ್ತಿ ಜಾಸ್ತಿ ಇರುತ್ತೆ. ಓಕೆನಾ, ಈಗ ಸುಪ್ರೀಂ ಕೋರ್ಟ್ ಯಾಕೆ ಕಡಿಮೆ ಅಂತ ಹೇಳ್ಬೇಕಂದ್ರೆ, ಸುಪ್ರೀಂ ಕೋರ್ಟ್ ಮೇಜರ್ ಆಗಿ ಯಾವುದಕ್ಕೆ ಫೋಕಸ್ ಮಾಡಿರುತ್ತೆ ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಮಾತ್ರ ಫೋಕಸ್ ಮಾಡುತ್ತೆ. ಮೂಲಭೂತ ಹಕ್ಕುಗಳಿಗೆ ಮಾತ್ರ ಸುಪ್ರೀಂ ಕೋರ್ಟ್ ರಿಟ್ ಅನ್ನ ಕಂಪಲ್ಸರಿ, ನಿಮ್ ಮ್ಯಾಂಡೇಟರಿ ಇದು. ಓಕೆನಾ, ಕಂಪಲ್ಸರಿ ಹೊರಡಿಸುತ್ತೆ. ಆದ್ರೆ ಹೈಕೋರ್ಟ್ ಏನ್ ಮಾಡುತ್ತಂದ್ರೆ ಫಂಡಮೆಂಟಲ್ ರೈಟ್ಸ್, ಓಕೆನಾ, ಪ್ಲಸ್ ಅದರ್ ಲೀಗಲ್ ಆಕ್ಟಿವಿಟೀಸ್, ಓಕೆನಾ, ಅದರ್ ಲೀಗಲ್ ಲಾಸ್, ಇದ್ರ ಮೇಲೂ ಕೂಡ ಹೈಕೋರ್ಟ್ಗೆ ರಿಟ್ ಅನ್ನು ಹೊರಡಿಸುವ ಪವರ್ ಇರುತ್ತೆ. ಆದ್ರೆ ಸುಪ್ರೀಂ ಕೋರ್ಟ್ಗೆ ಕೇವಲ ಫಂಡಮೆಂಟಲ್ ರೈಟ್ಸ್ ಮೇಲೆ ಮಾತ್ರ ಪವರ್ ಇರುತ್ತೆ. ಹಾಗಾಗಿ ವಿಷಯ ವ್ಯಾಪ್ತಿ ಹೈಕೋರ್ಟ್ಗೆ ಜಾಸ್ತಿ ಇರುತ್ತೆ ಕಂಪ್ಯಾರಿಟಿವ್ಲಿ ಸುಪ್ರೀಂ ಕೋರ್ಟ್ ನೋಡಿ. ಹಾಗಾಗಿ ಆಪ್ಷನ್ 3 ಏನಿದೆ ಇದು ರಾಂಗು. ಇದಕ್ಕೆ ಆನ್ಸರ್ ಅದೇ ಇದಕ್ಕೆ. ಓಕೆನಾ, ಆಪ್ಷನ್ 3ನೇ ರೈಟ್ ಆನ್ಸರ್ ಇದಕ್ಕೆ. ಆಪ್ಷನ್ 4 ನೋಡ್ತೀನಿ ಈಗ. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ಮಾತ್ರವೇ ರಿಟ್ ಅನ್ನು ಹೊರಡಿಸಬಹುದು. ಹೌದು, ಇದು ಕೂಡ ರೈಟು. ಆಪ್ಷನ್ 1, 2, 4 ಇವು 3 ಹೇಳಿಕೆಗಳು ಕೂಡ ರೈಟ್. ಆದ್ರೆ ಆಪ್ಷನ್ 3 ರಾಂಗ್. ಯಾಕಂದ್ರೆ ಸುಪ್ರೀಂ ಕೋರ್ಟ್ ನ ರಿಟ್ ವಿಷಯ ವ್ಯಾಪ್ತಿಯು, ಓಕೆನಾ, ವಿಷಯ ವ್ಯಾಪ್ತಿ ಅಂತ ಬಂದ್ರೆ ಹೈಕೋರ್ಟ್ ವಿಷಯ ವ್ಯಾಪ್ತಿಗಿಂತ ಹೆಚ್ಚು ಅಂತ ಹೇಳ್ತಿದ್ದಾನೆ. ಅಲ್ಲ, ಸುಪ್ರೀಂ ಕೋರ್ಟ್ ವಿಷಯ ವ್ಯಾಪ್ತಿ ಕಡಿಮೆ ಇರುತ್ತೆ, ಆದ್ರೆ ಸುಪ್ರೀಂ ಕೋರ್ಟ್ ನ ಪ್ರದೇಶ ವ್ಯಾಪ್ತಿ ಜಾಸ್ತಿ ಇರುತ್ತೆ. ಭಾರತಕ್ಕೆ ಕಂಪ್ಲೀಟ್ ಆಗಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡ್ಬೋದು. ಓಕೆನಾ, ಯಾವ್ದ್ರ ವಿಷಯದ ಮೇಲೆ ಅಂದ್ರೆ ಫಂಡಮೆಂಟಲ್ ರೈಟ್ ಮೇಲೆ, ಇದ್ರ ಮೇಲೆ ಮಾತ್ರ ಫೋಕಸ್ ಮಾಡಿ ಮಾಡ್ಬೋದು. ಬಟ್ ಬೇರೆ ಬೇರೆ ವಿಷಯ ಮೇಲೆ ಮಾಡೋಕೆ ಬರಲ್ಲ. ಆದ್ರೆ ಹೈಕೋರ್ಟ್ ಏನಂದ್ರೆ ಅದು ಕಡಿಮೆ ಪ್ಲೇಸ್ ಅಲ್ಲಿ ಮಾಡ್ಬೋದು. ಓಕೆನಾ, ಜಸ್ಟ್ ಕರ್ನಾಟಕದ ಹೈಕೋರ್ಟ್ ಕರ್ನಾಟಕದ ಮೇಲೆ ಮಾತ್ರ ಮಾಡ್ಬೋದು. ಬಟ್ ಅಲ್ಲಿ ಅವನು ಕರ್ನಾಟಕ ಹೈಕೋರ್ಟ್ನವರು ಫಂಡಮೆಂಟಲ್ ರೈಟ್ ಮೇಲೆ ಮಾತ್ರ ಮಾಡೋದಿಲ್ಲ, ಅವರ ಪ್ರದೇಶ ಅದ್ರ ಮೇಲೆ ಮಾತ್ರ ಇರೋದಿಲ್ಲ. ಓಕೆನಾ, ಅದಕ್ಕಿಂತ ಬೇರೆ ಬೇರೆ ಆಕ್ಟಿವಿಟೀಸ್ ಮೇಲೇನು ಕೂಡ ರಿಟ್ ಅನ್ನು ಹೊರಡಿಸುವ ಪವರು ಹೈಕೋರ್ಟ್ಗೆ ಇರುತ್ತೆ. ಆಮೇಲೆ ರಿಟ್ ಅನ್ನು ಹೊರಡಿಸ್ಬೇಕಾದ್ರೆ ಕಂಪಲ್ಸರಿ ರಿಟ್ ಅನ್ನ ಒಂದೇನಾದ್ರೂ ಕೇಸ್ ಬಂದ್ರೆ ಕಂಪಲ್ಸರಿ ಹೊರಡಿಸಲೇಬೇಕು ಅಂತಂದು ಯಾವ್ದ್ರ ಮೇಲೆ ಇರುತ್ತಂದ್ರೆ ಸುಪ್ರೀಂ ಕೋರ್ಟ್ ಮೇಲೆ, ತಲೆ ಮೇಲೆ ಇರುತ್ತೆ. ಆದ್ರೆ ಹೈಕೋರ್ಟ್ಗೆ ಆ ತರ ಇರೋದಿಲ್ಲ. ನಾವು ಹೊರಡಿಸ್ತೀನಿ, ಬಿಟ್ಟರೆ ಬಿಡ್ತೀನಿ. ಕೆಲವೊಂದಿಷ್ಟು ವಿಷಯಗಳನ್ನ ಅವರು ಸ್ಕಿಪ್ ಮಾಡೋಕೆ ಪವರ್ ಕೂಡ ಹೈಕೋರ್ಟ್ಗೆ ಇರುತ್ತೆ. ಬಟ್ ಎಲ್ಲವನ್ನೂ ಕೂಡ ಸ್ಕಿಪ್ ಮಾಡೋ ಪವರ್ ಇರಲ್ಲ, ಕೆಲವೊಂದಿಷ್ಟು ಸ್ಕಿಪ್ ಮಾಡೋ ಪವರ್ ಇರುತ್ತೆ. ಆದ್ರೆ ಸುಪ್ರೀಂ ಕೋರ್ಟ್ ಯಾವುದೇ ಪವರ್ಸ್ ಇರೋದಿಲ್ಲ. ಓಕೆ, ಐ ಹೋಪ್ ಅದು ಒಂದು ಕ್ವಶನ್ ಅರ್ಥ ಆಯ್ತು ಅಂತ ಭಾವಿಸ್ತೀನಿ ನಾನು. ಓಕೆನಾ, ಈ ರೀತಿ ಕಂಪ್ಲೀಟ್ ಆಗಿ ಓದ್ಕೊಳ್ಳಿ. ಆರ್ಟಿಕಲ್ 32 ಸುಪ್ರೀಂ ಕೋರ್ಟ್ ಓನ್ಲಿ ಫಾರ್ ಫಂಡಮೆಂಟಲ್ ರೈಟ್ಸ್. ಓಕೆ, ಫಂಡಮೆಂಟಲ್ ರೈಟ್ಸ್. ನೆಕ್ಸ್ಟ್ ಆರ್ಟಿಕಲ್ 226 ಇದು ಹೈಕೋರ್ಟ್ ರಿಲೇಟೆಡ್ ಫಾರ್ ಫಂಡಮೆಂಟಲ್ ರೈಟ್ಸ್ ಅಂಡ್ ಆಲ್ಸೋ ಅದರ್ ಪರ್ಪಸಸ್. ಓಕೆನಾ, ಬೇರೆ ವಿಷಯಗಳ ಮೇಲೂ ಕೂಡ ಹೈಕೋರ್ಟ್ ರಿಟ್ ವ್ಯಾಪ್ತಿಯನ್ನ ಹೊಂದಿರುತ್ತದೆ. ಓಕೆನಾ, ಹೈಕೋರ್ಟ್ ರಿಟ್ಸ್ ಜುಡಿಷಿಯರಿ ಈಸ್ ಅಂಡರ್ ದೆನ್ ಸುಪ್ರೀಂ ಕೋರ್ಟ್ ರಿಟ್ಸ್ ಜುಡಿಷಿಯರಿ. ಓಕೆನಾ, ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಕಂಪ್ಯಾರಿಟಿವ್ ಮಾಡಿ ಕೊಟ್ಟಿದ್ದಾನೆ, ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡೋಣ.
ಓಕೆನಾ, ಅಥಾರಿಟಿ. ಓಕೆನಾ, ಈಗ ಫಸ್ಟ್ ಪಾಯಿಂಟ್ ಟು ಕಂಪ್ಯಾರಿಸನ್. 32 ಇದು ಸುಪ್ರೀಂ ಕೋರ್ಟ್, 226 ಹೈಕೋರ್ಟ್. ಕನ್ನಡದಲ್ಲಿದೆ, ಈ ಕಡೆ ನೋಡ್ಕೊಂಡಿರ್ಬೇಕಾರೆ ಸುಪ್ರೀಂ ಕೋರ್ಟ್ ಹೊರಡಿಸುತ್ತೆ, ಹೈಕೋರ್ಟ್ ಹೊರಡಿಸುತ್ತೆ. ನೆಕ್ಸ್ಟ್ ಈ ಕಡೆ ಮೂಲಭೂತ ಹಕ್ಕುಗಳಿಗೆ ಮಾತ್ರ. ಓಕೆನಾ, ಓನ್ಲಿ ಫಾರ್ ಫಂಡಮೆಂಟಲ್ ರೈಟ್ಸ್. ಇದು ಮೂಲಭೂತ ಹಕ್ಕುಗಳು ಮತ್ತು ಇತರ ಕಾನೂನು ಹಕ್ಕುಗಳು. ಓಕೆನಾ, ಫಂಡಮೆಂಟಲ್ ರೈಟ್ಸ್ ಪ್ಲಸ್ ಎನಿ ಅದರ್ ಲೀಗಲ್ ರೈಟ್ಸ್, ಇದ್ರ ಮೇಲೇನು ಕೂಡ ಹೈಕೋರ್ಟ್ ರಿಟ್ ಅನ್ನು ಹೊರಡಿಸುವ ಪವರ್ ಇರುತ್ತೆ. ಸೇಮ್ ಎರಡು ಕೂಡ ರಿಟ್ಗಳು 5 ಇರ್ತವೆ. ಓಕೆನಾ, ಎರಡು ಕೂಡ 5. ನೆಕ್ಸ್ಟ್ ಯಾವ್ಯಾವ ಇರ್ತವೆ ರಿಟ್ಸು? ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಪ್ರೊಹಿಬಿಷನ್, ಸರ್ಚ್ಯೂರರಿ, ಕೋವಾರೆಂಟ್. ಓಕೆನಾ, ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಪ್ರೊಹಿಬಿಷನ್, ಸರ್ಚ್ಯೂರರಿ, ಕೋವಾರೆಂಟ್. ಇಷ್ಟು ರೀತಿಯಾದಂತ 5 ರೀತಿಯಾದಂತ ರಿಟ್ಗಳು ಇರ್ತವೆ. ಸೇಮ್ ಹೈಕೋರ್ಟ್ಗೂ ಸೇಮ್, ಸುಪ್ರೀಂ ಕೋರ್ಟ್ಗೂ ಸೇಮ್ ಅಷ್ಟೇ. ಓಕೆನಾ, ನೆಕ್ಸ್ಟ್ ಸ್ಕೋಪ್. ಇದು ಸೀಮಿತ ವ್ಯಾಪ್ತಿ. ಓಕೆನಾ, ಓನ್ಲಿ ಫಾರ್ ಫಂಡಮೆಂಟಲ್ ರೈಟ್ಸ್ಗೆ. ಸುಪ್ರೀಂ ಕೋರ್ಟ್ನ ಸೀಮಿತ ವ್ಯಾಪ್ತಿ ಫಂಡಮೆಂಟಲ್ ರೈಟ್ಸ್ಗೆ. ಬಟ್ ವೈಡ್ ಇದು ಸುಪ್ರೀಂ ಫಂಡಮೆಂಟಲ್ ರೈಟ್ಸ್ ಪ್ಲಸ್ ಲೀಗಲ್ ರೈಟ್ಸ್ ಪ್ಲಸ್ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ಗೂ ಕೂಡ ಹೈಕೋರ್ಟ್ ರಿಟ್ ಅನ್ನು ಹೊರಡಿಸುವ ಪವರ್ ಅನ್ನು ಹೊಂದಿರುತ್ತೆ. ಹಾಗಾಗಿ ಸ್ಕೋಪ್ ಅಂದ್ರೆ ಇದು ವ್ಯಾಪ್ತಿ ಪ್ರದೇಶ ಅಂತ ಬಂದ್ರೆ ಜಾಸ್ತಿ ಇದೆ ಇದಕ್ಕೆ. ಅದು ಸುಪ್ರೀಂ ಕೋರ್ಟ್ಗೆ ಕಡಿಮೆ ಇದೆ, ಹೈಕೋರ್ಟ್ಗೆ ಜಾಸ್ತಿ ಇದೆ. ಓಕೆ, ನೆಕ್ಸ್ಟ್ ಪವರ್. ಓಕೆನಾ, ಫಂಡಮೆಂಟಲ್ ರೈಟ್ಸ್ ಜಾರಿಗೆ ಬಲ ಮೇಜರ್ ಆಗಿ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಇದು ವ್ಯಾಪಕ ಶಕ್ತಿ ಮತ್ತು ಜಾಸ್ತಿ ಇರುತ್ತೆ ಇದಕ್ಕೆ, ಯಾವುದು ಹೈಕೋರ್ಟ್ಗೆ. ನೆಕ್ಸ್ಟ್ ಸೋರ್ಸ್ ಆಫ್ ಪವರ್, ಇದು ಫಂಡಮೆಂಟಲ್ ರೈಟ್ಸ್ಗೆ ಇದು ಸಂವಿಧಾನ ಮತ್ತು ಸಾಮಾನ್ಯ ಹಕ್ಕು. ನೆಕ್ಸ್ಟ್ ಇದು ಸಸ್ಪೆನ್ಷನ್ ಡ್ಯೂರಿಂಗ್ ಎಮರ್ಜೆನ್ಸಿ 359 ಕ್ಯಾನ್ ಬಿ, ತುರ್ತು ಪರಿಸ್ಥಿತಿಯಲ್ಲಿ ಸ್ಥಗಿತಗೊಳಿಸಲಾಗ್ತದೆ. ಇದನ್ನ ಸ್ಥಗಿತಗೊಳಿಸಲಾಗುವುದಿಲ್ಲ. ಸ್ಟೇಟ್ ಅಲ್ಲಿ ಇರೋದನ್ನ, ಹೈಕೋರ್ಟ್ ಅಲ್ಲಿ ಇರೋದನ್ನ ಸ್ಥಗಿತಗೊಳಿಸಲಾಗುವುದಿಲ್ಲ. ನೆಕ್ಸ್ಟ್ ಅಪ್ರೋಚ್ ಯಾರು ಮಾಡ್ತಾರೆ? ಫಂಡಮೆಂಟಲ್ ರೈಟ್ಸ್ ಉಲ್ಲಂಘನೆ ಆದಾಗ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ 32ನೇ ವಿಧಿ ಅಂಡರ್ ಅಲ್ಲಿ. ಇದು ಫಂಡಮೆಂಟಲ್ ರೈಟ್ಸ್ ಪ್ಲಸ್ ಕಾನೂನು ಹಕ್ಕು ಉಲ್ಲಂಘನೆ ಆದ್ರೂ ಕೂಡ ಹೋಗ್ಬೋದು ಹೈಕೋರ್ಟ್ಗೆ. ಓಕೆ, ಇದಿಷ್ಟು. ಇನ್ನೂ ಇದೆನಾ? ನೆಕ್ಸ್ಟ್ ಇಟ್ ಈಸ್ ಫಂಡಮೆಂಟಲ್ ರೈಟ್. ಓಕೆನಾ, ಇದು ಫಂಡಮೆಂಟಲ್ ರೈಟ್ ಹೌದು. ಇದು ಮೂಲಭೂತ ಹಕ್ಕು ಹೌದಾ ಅಂದ್ರೆ ಹೌದು. ಯಾವುದು? ಇದರಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ. ಈ ಹೈಕೋರ್ಟ್ ಅಲ್ಲಿ ಅದು ಬರುತ್ತೆ, ಅದು ಬರುತ್ತೆ. ಹಾಗಾಗಿ ಇದು ಕರೆಕ್ಟ್ ಅದಕ್ಕಲ್ಲ. ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ಓಕೆ, ನೆಕ್ಸ್ಟ್ ಟೈಪ್ ಆಫ್ ರೆಮಿಡಿ. ಇದು ಖಚಿತ ಪರಿಹಾರ. ಓಕೆನಾ, ಖಚಿತ ಪರಿಹಾರ ಪಕ್ಕ. ಹೈಕೋರ್ಟ್ ಅಲ್ಲಿ, ಸಾರಿ, ಸುಪ್ರೀಂ ಕೋರ್ಟ್ ಅಲ್ಲಿ ಪಕ್ಕ ಗ್ಯಾರಂಟಿ. ಓಕೆನಾ, ಇಲ್ಲಿ ವಿವೇಚನಾ ಪರಿಹಾರ ಇರ್ತದೆ ಇದರಲ್ಲಿ. ಯಾವುದು? ಹೈಕೋರ್ಟ್ ಅಲ್ಲಿ ಸ್ಪೀಡ್ ಇದೇನ್ ಬೇಡ, ಇದು ವೇಗ ಇರ್ತದೆ, ಇಲ್ಲಿ ನಿಧಾನ ಇರುತ್ತೆ ಅಂತ ಹೇಳ್ತಿದ್ದಾನೆ. ಇದು ಸುಪ್ರೀಂ ಕೋರ್ಟ್ ಅಂದ್ರೆ ಇದು ಭಾರತದ ಕಂಪ್ಲೀಟ್ ಭಾರತ ವ್ಯಾಪ್ತಿ ಇರುತ್ತೆ. ಹೈಕೋರ್ಟ್ ಅಂದ್ರೆ ಯಾವ ಹೈಕೋರ್ಟ್ ವ್ಯಾಪ್ತಿ ಇರುತ್ತೆ ಅದ್ರ ಸರ್ಕಲ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಲ್ಯಾಂಡ್ ಮಾರ್ಕ್ ಕೇಸಸ್ ಬೇಸಿಕ್ ಸ್ಟ್ರಕ್ಚರ್ ಅಂತ ಬರುತ್ತೆ. ನೆಕ್ಸ್ಟ್ ರಿಟ್ ತೆಗೆದು ಹಾಕಲು ಸಾಧ್ಯವಿಲ್ಲ. ಓಕೆ, ಇದೇನ್ ಬೇಡ. ಓಕೆ, ನೆಕ್ಸ್ಟ್ ಇದಿಷ್ಟು ರಿಟ್ಗಳ ಬಗ್ಗೆ ಬಂದಿರುವ ಕ್ವಶನ್ಸ್. ಇದು ಐ ಹೋಪ್ ಇದು ಅರ್ಥ ಆಯ್ತು ಅಂತ ಭಾವಿಸ್ತೀನಿ ನಾನು ನಿಮ್ಗೆ. ಈ ರೀತಿ ಕ್ವಶನ್ಸ್ ಬಂದಾಗ ನೀವು ಸ್ವಲ್ಪ ಅನಾಲಿಟಿಕ್ ಆಗಿ ಥಿಂಕ್ ಮಾಡ್ಕೊಂಡ್ರೆ ಆನ್ಸರ್ಸ್ ಅನ್ನ ಬೇಗ ಹುಡ್ಕೋಬಹುದು. ಓಕೆ, ಐ ಹೋಪ್ ಈಗ ನಿಮ್ಗೆ ಆನ್ಸರ್ ಸಿಕ್ಕಿದೆ ಅಂತ ಭಾವಿಸ್ತೇನೆ. ನೆಕ್ಸ್ಟ್ ಕ್ವಶನ್ ನಂಬರ್ 67. ಓಕೆ, 67 ಪೌರತ್ವ ತಿದ್ದುಪಡಿ ಕಾಯ್ದೆ 2019. ಓಕೆನಾ, 2019 ಪ್ರಕಾರ ಈ ಕೆಳಗಿನ ಯಾವ ದೇಶಗಳ ಪ್ರಜೆಗಳು ಭಾರತೀಯ ಪೌರತ್ವವನ್ನು ಪಡೆಯಲು ಅರ್ಹರಾಗಿದ್ದಾರೆ? ಅಂದ್ರೆ ಪೌರತ್ವ ತಿದ್ದುಪಡಿ ಆಯ್ತು ಯಾವಾಗ? 2019ರಲ್ಲಿ. ಓಕೆನಾ, 2019ರಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ಮಾಡಿದ್ರು. ಅವಾಗ ಬೇರೆ 3 ದೇಶಗಳು ಮೇಜರ್ ಆಗಿ ಮೆನ್ಷನ್ ಮಾಡಿದ್ರು ಅದರಲ್ಲಿ. ಯಾವುದು? ಅಫ್ಘಾನಿಸ್ತಾನ ಮತ್ತು ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ. ಓಕೆನಾ, ಈ ದೇಶದಿಂದ ಬಂದ ಜನರಿಗೆ ನಾವು ಪೌರತ್ವವನ್ನು ಕೊಡ್ತೀವಿ ಅಂತಂದು ಮೆನ್ಷನ್ ಮಾಡ್ತಾರೆ. ಹಾಗಾಗಿ ಇದರಲ್ಲಿ ಇದಕ್ಕೆ ರೈಟ್ ಆನ್ಸರ್ ಏನು? ಫಸ್ಟ್ ಆಪ್ಷನ್ ರೈಟ್ ಆನ್ಸರ್ ಅದಕ್ಕೆ. ಓಕೆ, ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ 1955 ಇದನ್ನ 2019ರಲ್ಲಿ ತಿದ್ದುಪಡಿ ಆಗ್ತದೆ. ಯಾವ್ಯಾವ ದೇಶಗಳಿಂದ ಬರ್ಬೋದು ಅಂತಂದ್ರೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ, ಬಾಂಗ್ಲಾದೇಶ. ಅದರಲ್ಲಿ ಯಾವ್ಯಾವ ಜನಾಂಗದವರು ಬರ್ಬೇಕಂತ ಕೂಡ ಮೆನ್ಷನ್ ಮಾಡಿದ್ದಾನೆ. ಹಿಂದೂ, ಸಿಖ್, ಬೌದ್ಧಿಸ್ಟ್, ಜೈನ್, ಪಾರ್ಸಿ ಮತ್ತು ಕ್ರಿಶ್ಚಿಯನ್. ಓಕೆನಾ, ಈ 6 ಜನಾಂಗದವರು ಮಾತ್ರ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ ಈ 3 ದೇಶದಿಂದ ನೀವೇನಾದ್ರೂ ಭಾರತಕ್ಕೆ ಬಂದ್ರೆ ನಿಮ್ಗೆ ಪೌರತ್ವನ ಕೊಡ್ತೀವಿ ಅಂತಂದು ತಿದ್ದುಪಡಿ ಆಗ್ತದೆ. ಯಾವಾಗ? ಡಿಸೆಂಬರ್ 31, 2014ರಂದು ತಿದ್ದುಪಡಿ ಆಗ್ತತಿ. ಓಕೆನಾ, ಇದ್ರ ಮೇಲೆ ಕ್ವಶನ್ ಯಾವ್ಯಾವ ರೀತಿ ಕೇಳಿದಾನಂದ್ರೆ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಯಾವಾಗ ಆಯ್ತು? 1955 ಅದು. ಅದಕ್ಕೆ ತಿದ್ದುಪಡಿ ಯಾವಾಗ ಮಾಡಿದ್ರು? ರೀಸೆಂಟ್ ಆಗಿ 2019ರಲ್ಲಿ. ಎಷ್ಟು ದೇಶಗಳಿಂದ ಬರ್ಬೋದು? ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಬಾಂಗ್ಲಾದೇಶದಿಂದ ಬರ್ಬೋದು. ಎಷ್ಟು ಜನಾಂಗದವರು ಬರ್ಬೋದು? 6 ಜನಾಂಗದವರು. ಆ 6 ಜನಾಂಗ ಯಾವ್ಯಾವುದು? ಹಿಂದೂ, ಸಿಖ್, ಬೌದ್ಧಿಸ್ಟ್, ಜೈನ್, ಪಾರ್ಸಿ, ಕ್ರಿಶ್ಚಿಯನ್.
ಓಕೆನಾ. ಇಷ್ಟು ಜನಾಂಗದವರು ಬರ್ಬೋದು. ಯಾವಾಗ ಆಯ್ತು ಈ ತಿದ್ದುಪಡಿ? ಡಿಸೆಂಬರ್ 31, 2014. ಇಷ್ಟು ರೀತಿ ಮೇಲೂ ಕೂಡ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡಿದ್ದಾನೆ ಆಗ್ಲೇ. ಓಕೆ, ನೆಕ್ಸ್ಟ್ ಆಮೇಲೆ ಅವರು ಅಷ್ಟು ದೇಶಗಳಿಂದ ಬರ್ಬೋದು, ರೈಟ್. ಬಂದು ಯಾವ್ದಾದ್ರು ರಾಜ್ಯದಲ್ಲಿ ಇರ್ಬೋದಾ ಅಂತ ಕೇಳಿದ್ರೆ, ಈ ಕೆಳಗೆ ಕೊಟ್ಟಿರುವ 4 ರಾಜ್ಯದೊಳಗೆ ಇವರು ಒಳಗೆ ಬರೋ ಹಾಗಿಲ್ಲ. ಯಾವ್ಯಾವುದು? ಅಸ್ಸಾಂ, ಮೇಘಾಲಯ, ಮಿಜೋರಾಂ ಮತ್ತು ತ್ರಿಪುರಾ. ಓಕೆನಾ, ಇವು 6th ಶೆಡ್ಯೂಲ್ ಅಲ್ಲಿರುವಂತಹ ರಾಜ್ಯಗಳು. ಓಕೆನಾ, 6th ಶೆಡ್ಯೂಲ್ ಅಲ್ಲಿರುವಂತಹ ರಾಜ್ಯಗಳಿಗೆ ಇವರು ಎಂಟ್ರಿ ಕೊಡೋ ಹಾಗಿಲ್ಲ. ಉಳಿದ ಬೇರೆ ರಾಜ್ಯಗಳಲ್ಲಿ ಬಂದು ಉಳ್ಕೋಬಹುದು. ಓಕೆನಾ. ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಇದನ್ನ ಎಷ್ಟು ಸರ ತಿದ್ದುಪಡಿ ಮಾಡಿದ್ದಾರೆ? ಓಕೆನಾ, ಪೌರತ್ವ ಕಾಯ್ದೆಯನ್ನ ಎಷ್ಟು ಸರ ತಿದ್ದುಪಡಿ ಮಾಡಿದ್ದಾರೆ ಅಂದ್ರೆ 6 ಬಾರಿ. ಯಾವಾಗ? 1986, 1992, 2003, 2005, 2015, 2019. ಓಕೆನಾ, 6 ಬಾರಿ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ 6 ಬಾರಿ ತಿದ್ದುಪಡಿ ಮಾಡಿದ್ದಾರೆ. ಓಕೆನಾ, ಲಾಸ್ಟ್ ಆಗಿದ್ದು 2019ರಲ್ಲಿ. ಅದರ ಮೇಲೆನೆ ಕ್ವಶನ್ ಬಂದಿರೋದು. ಓಕೆ, ನೆಕ್ಸ್ಟ್ 6th ಶೆಡ್ಯೂಲ್ ಅಂತ ಹೇಳಿದೆ ನಾನು. 6th ಶೆಡ್ಯೂಲ್ ಅಲ್ಲಿರುವಂತಹ ರಾಜ್ಯಗಳಿಗೆ ಬರಬಾರದು ಅಂತ. ಹಾಗಾದ್ರೆ 6th ಶೆಡ್ಯೂಲ್ ಬಗ್ಗೆ ಏನೇನ್ ಪ್ರಾವಿಷನ್ಸ್ ಇದೆ ಭಾರತದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಂತಂದ್ರೆ, ಇದು ಉತ್ತರ ಪೂರ್ವ ಭಾರತದ ಆದಿವಾಸಿ ಪ್ರದೇಶಗಳಿಗೆ ಸಂಬಂಧಿಸಿದೆ. ಎಷ್ಟನೇ ಆರ್ಟಿಕಲ್ ಮೂಲಕ ಇವ್ರಿಗೆ ಪ್ರಾವಿಷನ್ಸ್ ಕೊಟ್ಟಿದ್ದಾರೆ ಅಂದ್ರೆ 244 ಮತ್ತು 275ನೇ ಆರ್ಟಿಕಲ್ ಅಂಡರ್ ಅಲ್ಲಿ ಇದಕ್ಕೆ ಪ್ರಾವಿಷನ್ಸ್ ಕೊಟ್ಟಿದ್ದಾರೆ. ಭಾರತದಲ್ಲಿ 6th ಶೆಡ್ಯೂಲ್ ಅಂಡರ್ ಅಲ್ಲಿರುವಂತಹ ರಾಜ್ಯಗಳು ಯಾವ್ಯಾವ ಅಂದ್ರೆ 4 ರಾಜ್ಯಗಳಿದ್ದಾವೆ. ಅವಾಗಲೇ ಹೇಳಿದೆ ನಾನು, ಅಸ್ಸಾಂ, ಮೇಘಾಲಯ, ಮಿಜೋರಾಂ, ತ್ರಿಪುರಾ. ಓಕೆನಾ, ಅಸ್ಸಾಂ, ಮೇಘಾಲಯ, ಮಿಜೋರಾಂ, ತ್ರಿಪುರಾ, ಇವು 4 ರಾಜ್ಯಗಳು 6th ಶೆಡ್ಯೂಲ್ ಅಂಡರ್ ಅಲ್ಲಿ ಬರುವಂತಹ ಪ್ರದೇಶಗಳು. ಅಲ್ಲಿ ಯಾವುದೇ ರೀತಿಯಾದಂತಹ ಉಳಿದ ರಾಜ್ಯಗಳಿಗಿಂತ ಸ್ವಲ್ಪ ಡಿಫ್ರೆಂಟ್ ಅಲ್ಲಿ ಗವರ್ನರ್ದೇ ಮೇಜರ್ ಆಗಿರುತ್ತೆ. ರಾಜಕೀಯ ಪಕ್ಷಗಳಿಗಿಂತ ಗವರ್ನರ್ದೇ ಮೇಜರ್ ಆಗಿ ಪವರ್ಸ್ ಇರುತ್ತೆ. ಓಕೆನಾ, ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಇರುತ್ತೆ. ಗವರ್ನರ್ ಹ್ಯಾಸ್ ಎ ಸ್ಪೆಷಲ್ ಪವರ್ ಇರುತ್ತೆ. ಗವರ್ನರ್ಗೆ ಸ್ಪೆಷಲ್ ಪವರ್ ಇರುತ್ತೆ 6th ಶೆಡ್ಯೂಲ್ ಅಲ್ಲಿ. ಓಕೆನಾ, ನೆಕ್ಸ್ಟ್ ಭಾರತೀಯ ಸಂವಿಧಾನದ 6ನೇ ವೇಳಾಪಟ್ಟಿಯು ಉತ್ತರ ಮತ್ತು ಪೂರ್ವ ರಾಜ್ಯಗಳ ಆದಿವಾಸಿ ಪ್ರದೇಶಗಳ ವಿಶೇಷ ಆಡಳಿತವನ್ನು ಸ್ವಾಯತ್ತ ಜಿಲ್ಲಾ ಪರಿಷತ್ ಮೂಲಕ ನಿರ್ವಹಿಸಲು ಮಾಡಿರುವ ವ್ಯವಸ್ಥೆಯಾಗಿದೆ. ಓಕೆನಾ, ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಅನ್ನ ಮಾಡಿರ್ತಾರೆ ಅಲ್ಲಿ. ಓಕೆ, ನೆಕ್ಸ್ಟ್ ಹಾಗಾದ್ರೆ ಅವು 4 ರಾಜ್ಯಗಳು ಯಾವ್ಯಾವ ಅಂತ ಅವಾಗಲೇ ಹೇಳಿದೆ ನಾನು. ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಮಿಜೋರಾಂ, ಇವು 4 ರಾಜ್ಯಗಳು. ಯಾವುದು 6th ಶೆಡ್ಯೂಲ್ ಅಲ್ಲಿರುವ ಸ್ಟೇಟ್ಗಳು ಯಾವ್ದು ಅಂತ ಕೇಳಿದ್ದೇನೆ. ಓಕೆನಾ, ಅಸ್ಸಾಂ, ಮೇಘಾಲಯ, ಮಿಜೋರಾಂ, ತ್ರಿಪುರಾ. ಓಕೆನಾ, ATM ಸ್ಕ್ವೇರ್ ಅಂತ ಹಿಂಗೇನ ಐತ್ ನೋಡ್ರಿ ಇದಕ್ಕೆ ಟ್ರಿಕ್. ATM ಸ್ಕ್ವೇರ್, ರೈಟ್, ATM ಸ್ಕ್ವೇರ್ ಇದಕ್ಕೆ. ATM ಸ್ಕ್ವೇರ್. ಓಕೆನಾ, ATM ಸ್ಕ್ವೇರ್ ಅಂದ್ರೆ ಇದಕ್ಕೆ ಅಸ್ಸಾಂ, ತ್ರಿಪುರಾ, ಮೇಘಾಲಯ, ಮಿಜೋರಾಂ. ಓಕೆನಾ, ಅಸ್ಸಾಂ, ತ್ರಿಪುರಾ, ಮೇಘಾಲಯ, ಮಿಜೋರಾಂ. ಇದ್ರ ಮೇಲೆ ಕ್ವಶನ್ಸ್ ಬರುತ್ತೆ. ಏನ್ ಮಾಡ್ತಾನೆ, ಕೆಳಗೆ ಕೊಟ್ಟಿರುವ 4 ಆಪ್ಷನ್ ಕೊಟ್ಟು ಇದ್ರಲ್ಲಿ ಯಾವ್ದು 6th ಶೆಡ್ಯೂಲ್ ಅಲ್ಲಿ ಇಲ್ಲದೆ ಇರುವಂತಹ ರಾಜ್ಯ ಅಂತ ಕೇಳ್ತಾನೆ. ಬೇರೆ ಯಾವ್ದಾದ್ರು ಒಂದು ಸ್ಟೇಟ್ ಆಗ್ತಾನೆ ಅದರಲ್ಲಿ, ಹಂಗೆ. ಓಕೆನಾ, 4 ಗೊತ್ತಿದ್ರೆ ಅದಕ್ಕೆ ಆನ್ಸರ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್, ಇವುಗಳಿಗೆ ಕಾನೂನು, ಕಾರ್ಯನಿರ್ವಹಣೆ, ನ್ಯಾಯಾಂಗ, ಆರ್ಥಿಕ ಅಧಿಕಾರಗಳನ್ನು ನೀಡಲಾಗಿರುತ್ತದೆ. ಇದು ಆ ಡಿಸ್ಟ್ರಿಕ್ಟ್ ಗಳಿಗೆನೆ. ಓಕೆನಾ, ಕಾನೂನು ಅವರೇ ಮಾಡ್ಕೊಳ್ಳೋದು, ಕಾರ್ಯನಿರ್ವಹಣೆ, ನ್ಯಾಯಾಂಗ, ಆರ್ಥಿಕ ಅಧಿಕಾರಗಳು ಮೇಜರ್ ಆಗಿ ಕಂಪ್ಯಾರಿಟಿವ್ಲಿ ಅದರ್ ಸ್ಟೇಟ್ಗೆ ಕಂಪೇರ್ ಮಾಡಿದ್ರೆ ಈ 4 ರಾಜ್ಯಗಳಿಗೆ ಸ್ವಲ್ಪ ಸ್ಪೆಷಲ್ ಪವರ್ ಕೊಟ್ಟಿರ್ತಾರೆ. ಯಾಕಂದ್ರೆ ಅಲ್ಲೇ ರಾಜ್ಯದವರು ಇವೆಲ್ಲವೂ ಬುಡಕಟ್ಟು ಪ್ರದೇಶ ಜಾಸ್ತಿ ಇರುವಂತಹ ಪ್ಲೇಸಸ್ಗಳು ಇವು. ಓಕೆನಾ, ಈಶಾನ್ಯ ರಾಜ್ಯಗಳಲ್ಲಿ ಹಿಂದುಳಿದ ಬುಡಕಟ್ಟು ಜನಾಂಗ ಇರುವಂತಹ ಪ್ಲೇಸ್ಗಳು. ಹಾಗಾಗಿ ಅವ್ರಿಗೆ ಜಾಸ್ತಿ ಪವರ್ ಕೊಟ್ಟಿರ್ತಾರೆ. ಅಲ್ಲಿ ಮೇಜರ್ ಆಗಿ ಇವ್ರದ್ದು ಗವರ್ನರ್ ಅವ್ರಿಗೆ ಪವರ್ ಜಾಸ್ತಿ ಇರುತ್ತೆ ಅಂತ ಹೇಳಿದೆ ನಾನು. ನೆಕ್ಸ್ಟ್ ವಿಶೇಷ ಲಕ್ಷಣಗಳು ಏನೇನಿರುತ್ತೆ ಇವ್ರಿಗೆ? ಹೆಚ್ಚಿನ ಸ್ವಾಯತ್ತತೆ. ಓಕೆನಾ, ಹೈ ಆಟೋನಮಿ. ನೆಕ್ಸ್ಟ್ ಗವರ್ನರ್ ಹ್ಯಾಸ್ ವೈಡ್ ಪವರ್. ಓಕೆನಾ, ಗವರ್ನರ್ಗೆ ಹೆಚ್ಚಿನ ಅಧಿಕಾರ ಇರುತ್ತೆ. ಆದಿವಾಸಿ ಸಂಸ್ಕೃತಿ, ಆಚರಣೆ, ಸಂರಕ್ಷಣೆ, ಸ್ವ ಆಡಳಿತ ವ್ಯವಸ್ಥೆ. ಓಕೆನಾ, ಸೆಲ್ಫ್ ಗವರ್ಮೆಂಟ್ ಅಥವಾ ಸೆಲ್ಫ್ ಗವರ್ನೆನ್ಸ್, ಇದ್ರ ಬಗ್ಗೆ ಜಾಸ್ತಿ ಲಕ್ಷಣಗಳು ಇರ್ತಾವೆ ಇದ್ರಾಗೆ. ಓಕೆ, ನೆಕ್ಸ್ಟ್ ಹಾಗಾದ್ರೆ ಆಟೋನಮಸ್ ಕೊಡೋಕೆ ಅಸ್ಸಾಂ ಅಂದ ತಕ್ಷಣ ಅಸ್ಸಾಂಗೆ ಎಲ್ಲ ಕಂಪ್ಲೀಟ್ ಅಸ್ಸಾಂ ರಾಜ್ಯಕ್ಕೆ ಫುಲ್ ಇರೋದಿಲ್ಲ. ಅಲ್ಲಿರುವಂತಹ ಕೆಲವು ಬುಡಕಟ್ಟು ಜನಾಂಗ ಇರುವಂತಹ ಪ್ಲೇಸಸ್ ಗಳಿಗೆ. ಓಕೆನಾ, ಈಗ ಅಸ್ಸಾಂ ಅಲ್ಲಿ ಕಾರ್ಬಿ ಆಂಗ್ಲೋಂಗ್, ದಿಮು ಹಸಾವ್, ಬೋಡೋಲ್ಯಾಂಡ್, ಇದು ಅಸ್ಸಾಂ ಅಲ್ಲಿ ಬರುವ 3 ಪ್ಲೇಸ್ಗಳು. ನೆಕ್ಸ್ಟ್ ಮೇಘಾಲಯದಲ್ಲಿ ಕಾಶಿ ಹಿಲ್ಸ್, ಜೈಂಟಿಯಾ, ಗಾರೋ. ಓಕೆನಾ, ಇಂಥವೇನು ಸ್ಪೆಷಲ್ ಬರ್ತವೆ ಅದಕ್ಕೆ ಇದ್ರ ಮೇಲೇನೆ ಕ್ವಶನ್ ಬರ್ತಾವೆ ನೋಡ್ರಿ. ಓಕೆನಾ, ನೆಕ್ಸ್ಟ್ ತ್ರಿಪುರಾದಲ್ಲಿ ತುರಿಪುರಾ ಟ್ರೈಬಲ್ ಏರಿಯಾ ಅಂತ. ಓಕೆನಾ, ನೆಕ್ಸ್ಟ್ ಚಕ್ಮಾ ಯಾವ್ದ್ರಲ್ಲಿ, ಮಿಜೋರಾಂ ನಲ್ಲಿ ಚಕ್ಮಾ, ಲೈ, ಮರ ಅಂತ ಇಷ್ಟು ಪ್ಲೇಸಸ್ ಇದಾವೆ ಅಲ್ಲಿ. ಅವದ್ರಕ್ಕೆ ಸ್ವಲ್ಪ ಫೋಕಸ್ ಆಗಿ ಜಾಸ್ತಿ ಪವರ್ ಅನ್ನ ಕೊಟ್ಟಿರ್ತಾರೆ ಅವ್ರಿಗೆ.
ಓಕೆ, ನೆಕ್ಸ್ಟ್ ಇದು ಐ ಹೋಪ್ ಇದು ಅರ್ಥ ಆಯ್ತು ಅಂತ ಭಾವಿಸ್ತೀನಿ ನಾನು. ಓಕೆನಾ, 6th ಶೆಡ್ಯೂಲ್ ಬಗ್ಗೆ ಮಾತಾಡಿದೆ, ಪೌರತ್ವ ತಿದ್ದುಪಡಿ ಬಗ್ಗೆ ಮಾತಾಡಿದೆ, ಎಷ್ಟು ಸರಿ ತಿದ್ದುಪಡಿ ಮಾಡಿದಾರೆ ಅಂತ ಕೇಳಿರ್ತಾರೆ. ಓಕೆನಾ, ಯಾವಾಗ ಆಯ್ತು, ಎಷ್ಟು ಸರಿ ತಿದ್ದುಪಡಿ ಆಯ್ತು, ಅದರ ಯಾಕ್ಟ್ ಯಾವಾಗ ಬಂತು, ಅವಾಗ ಯಾವ ವರ್ಷದಲ್ಲಿ ಆಯ್ತು. ಓಕೆನಾ, 6th ಶೆಡ್ಯೂಲ್ ಅಂದ್ರೆ ಏನು, 6th ಶೆಡ್ಯೂಲ್ ಅಲ್ಲಿ ಬರುವ ರಾಜ್ಯಗಳು ಯಾವುವು, ಎಷ್ಟಿದಾವೆ, ಅದರ ಉಪಯೋಗಗಳೇನು. ಓಕೆನಾ, ಅದರಿಷ್ಟನ್ನು ಕೂಡ ಈ ಒಂದು ಕ್ವಶನ್ ಅಲ್ಲಿ ಕವರ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ 68, ಕ್ವಶನ್ ನಂಬರ್ 68. ಕೆಳಕಂಡ ಯಾವುದರ ಆಧಾರದ ಮೇಲೆ ಭಾರತೀಯ ನಾಗರಿಕನ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ನಿರ್ಬಂಧಿಸಬಹುದು. ಓಕೆನಾ, ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ನಿರ್ಬಂಧಿಸಬಹುದು. ಕ್ವಶನ್ ನಂಬರ್ 68, ಕ್ವಶನ್ ನಂಬರ್ 68 ಅಂದ್ರೆ ಫ್ರೀಡಮ್ ಆಫ್ ಸ್ಪೀಚ್ ಅನ್ನ ಯಾವ್ದ್ರಲ್ಲಿ ನಿರ್ಬಂಧಿಸಬಹುದು ಅಂತ ಕೇಳ್ತಿದ್ದಾನೆ. ಓಕೆನಾ, ಯಾವ್ದಿದ್ದಾಗ, ರಾಷ್ಟ್ರದ ಭದ್ರತೆ ವಿಷಯಕ್ಕೆ ಬಂದಾಗ, ನ್ಯಾಯಾಂಗ ನಿಂದನೆ, ಮಾನನಷ್ಟ, ಇದರಲ್ಲಿ ಯಾವುದಕ್ಕೆ ಸರಿಯಾಗಿದೆ ಕೇಳ್ತಾನೆ. ಇದ್ರ ಮೇಲಿರುವಂತಹ ಇವು 3 ಆಪ್ಷನ್ ಕೊಡ್ತಾರಲ್ವಾ, ಇದರಲ್ಲಿ ಯಾವುದು ಇದ್ದಾಗ ಅವರು ನಿರ್ಬಂಧನ ಮಾಡ್ಬೋದು ಅಂತ ಕೇಳ್ತಿದ್ದಾನೆ. ಓಕೆ, ಇದಕ್ಕೆ ರೈಟ್ ಆನ್ಸರ್ 3 ಕೂಡ ರೈಟ್ ಆನ್ಸರ್. ಓಕೆನಾ, ಇದಕ್ಕೆ 3 ಕೂಡ ರೈಟ್ ಆನ್ಸರ್. ಇಲ್ಲಿ ರಿಸ್ಟ್ರಿಕ್ಷನ್ಸ್ ಇದಾವೆ, ಯಾವ್ದು ಇದಾವೆ, ಅದು ಯಾವ್ದ್ರಲ್ಲಿ 19 ಸಬ್ ಕ್ಲಾಸ್ 2ರಲ್ಲಿ ಬರುತ್ತೆ. ಓಕೆ, ನಿಮಿಷ. ಓಕೆ, ಸಾರಿ. ರಾಷ್ಟ್ರ ಭದ್ರತೆ ವಿಷಯಕ್ಕೆ, ಆಮೇಲೆ ನ್ಯಾಯಾಂಗ ನಿಂದನೆ, ಮಾನನಷ್ಟ, ಇವು 3 ಬಂದ್ರೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನಿರ್ಬಂಧನೆ ಮಾಡಬಹುದು. ಓಕೆನಾ, ಇದಕ್ಕೆ ರೈಟ್ ಆನ್ಸರ್ 3 ಹೇಳಿಕೆಗಳು ಕೂಡ ರೈಟ್. ನಾನು ಸ್ವಲ್ಪ ವೈಡ್ ಮಾಡ್ತೀನಿ ಇವಾಗ. ಇದ್ರ ಮೇಲೆ ಜಸ್ಟ್ 3 ಕೇಳಿದಾನೆ, ಈ ನೆಕ್ಸ್ಟ್ ಲೀಸ್ಟ್ ಅಲ್ಲಿ ಇದಾವಲ್ವಾ, ಇದ್ರ ಮೇಲೆ ಕೇಳೋ ಚಾನ್ಸಸ್ ಕೂಡ ಇರುತ್ತೆ. ಈಗ 3 ಕೇಳಿದಾನೆ ಅಂದ್ರೆ ಇನ್ 4 ಯಾವ್ದು ಬೇರೆ ಹಾಕ್ಬಿಡ್ತಾನೆ ಅವಾಗ. ಓಕೆ, ನೆಕ್ಸ್ಟ್ ಇದರಲ್ಲಿ ಏನಿದೆ, 19 ಸಬ್ ಕ್ಲಾಸ್ 2 ಇದು ಮಾತಾಡ್ತಾರೆ ರಿಸ್ಟ್ರಿಕ್ಷನ್ ಮಾಡೋದು, ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನಿರ್ಬಂಧಿಸುವುದು. ಆರ್ಟಿಕಲ್ ಯಾವ್ದಂದ್ರೆ 19 ಸಬ್ ಕ್ಲಾಸ್ 2, 19 ಸಬ್ ಕ್ಲಾಸ್ 2. ಓಕೆ, ರಿಸ್ಟ್ರಿಕ್ಷನ್ಸ್ ಇಂಗ್ಲಿಷ್ ಮೀನಿಂಗ್, ಇದು ಕನ್ನಡ, ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನ ನೋಡ್ಕೊಳ್ಳಿ. ಸೆಕ್ಯೂರಿಟಿ ಆಫ್ ದ ಸ್ಟೇಟ್, ರಾಜ್ಯ ಭದ್ರತೆ ಮತ್ತು ಅಪಾಯ ಉಂಟು ಮಾಡುವ ಪ್ರಚಾರ ನಿಷೇಧ ಮಾಡ್ತತಿ. ಓಕೆನಾ, ಆ ರೀತಿ ನೀವು ಪ್ರಚಾರ ಮಾಡೋಂಗಿಲ್ಲ. ಓಕೆ, ನೆಕ್ಸ್ಟ್ ಭಾರತ ಮತ್ತು ಇತರ ದೇಶಗಳ ಸ್ನೇಹ ಪೂರ್ವಕ ಸಂಬಂಧಗಳಿಗೆ ಹಾನಿ ಮಾಡುವ ಭಾಷಣ ಮಾಡೋಂಗಿಲ್ಲ. ಫ್ರೆಂಡ್ಲಿ ಆರ್ಗನೈಸೇಷನ್ ವಿತ್ ಫಾರಿನ್ ಸ್ಟೇಟ್ಸ್. ಓಕೆ, ನೆಕ್ಸ್ಟ್ ಪಬ್ಲಿಕ್ ಕಾರಿಡಾರ್ ಮಾಡಂಗಿಲ್ಲ. ಓಕೆನಾ, ಸಾರ್ವಜನಿಕ ಶಾಂತಿ, ಧಕ್ಕೆ, ಗದ್ದಲ, ಅಶಾಂತಿ ಉಂಟು ಮಾಡುವುದನ್ನು ನಿಷೇಧ ಮಾಡ್ತತಿ. ನೆಕ್ಸ್ಟ್ ಅಸಭ್ಯವಾಗಿ ವರ್ತಿಸುವುದು, ನೀತಿಹೀನ ಮಾತುಗಳು, ಬೈಯೋದು, ಆ ರೀತಿ ಎಲ್ಲ ಮಾಡೋಂಗಿಲ್ಲ ಅಂತ ಹೇಳುತ್ತೆ. ಓಕೆ, ನ್ಯಾಯಾಂಗ ನಿಂದನೆ, ಈಗ ಏನಾದ್ರೂ ಕೋರ್ಟ್ ಇದನ್ನ ಆರ್ಡರ್ ಮಾಡಿದೆ ಅಂದ್ರೆ ಅದನ್ನ ನಿಂದನೆ ಮಾಡಂಗಿಲ್ಲ. ನೀನೇನ್ ಹೇಳ್ತೀನಿ ನಡಿ, ನಾವು ಮಾತಾಡ್ತೀವಲ್ವಾ, ನೀ ಏನ್ ಹೇಳ್ತೀಯ, ಹಂಗೆಲ್ಲ ಮಾಡಂಗಿಲ್ಲ, ನಿಂದನೆ ಮಾಡಂಗಿಲ್ಲ. ನ್ಯಾಯಾಲಯದ ಅಪಮಾನ ಮಾಡೋದು ನಿಷಿದ್ಧವಾಗಿರ್ತತಿ. ಓಕೆನಾ, ನಮ್ಮ ದೇಶದಲ್ಲಿ ನ್ಯಾಯಾಲಯ ಏನೇ ಬೋಲ್ಡ್ ಡಿಸಿಷನ್ ತಗೊಂಡ್ರು ಕೂಡ ಅವ್ರೇನು ಸುಮ್ನೆ ಯಾರೋ ಒಬ್ರು ಹಂಗೆ ತಿಳಿದಂಗೆ ಮಾಡಿರೋದಿಲ್ಲ, ಅವರೆಲ್ಲ ಆಲೋಚನೆ ಮಾಡಿ ಡಿಸಿಷನ್ ತಗೊಂಡಿರ್ತಾರೆ. ಅದನ್ನ ನಾವು ಗೌರವಿಸುವುದು ನಮ್ಮ ಕರ್ತವ್ಯ ಆಗಿರ್ತದೆ ಅದು. ಓಕೆನಾ, ಆ ರೀತಿ ಮಾಡ್ಬೇಕು. ನೆಕ್ಸ್ಟ್ ಇತರ ಮಾನಹಾನಿ ಕಾರಣಗಳಿಗೆ ಸುಳ್ಳು ಆರೋಪ ಪ್ರಸಾರ ನಿಷೇಧಿಸುವುದು. ಅಂದ್ರೆ ಈಗ ಯಾರಿಗೋ ಒಬ್ರಿಗೆ ಅವ್ರ ಮೇಲೆ ಸುಳ್ಳಾಗಿ ಹಲ್ಲೆ ಮಾಡೋದು, ಅದನ್ನೇ ಸುಮ್ನೆ ಪ್ರಸಾರ ಮಾಡೋದು, ಈ ಟಿವಿಲಿ, ನ್ಯೂಸ್ ಅಲ್ಲಿ, ಪೇಪರ್ ಅಲ್ಲಿ ಅವ್ರಿಗೆ ಮಾನಹಾನಿ ಮಾಡೋ ತರ ಅವ್ರಿಗೆ ಆರೋಪ ಮಾಡಿ ಪ್ರಸಾರ ಮಾಡೋದು, ಅದು ನಿಜ ಹೌದು ಅಲ್ಲ ಅಂತ ಕ್ಲಾರಿಫೈ ಮಾಡ್ಕೊಳ್ದೇನೆ ಅದು ಸುಳ್ಳಂತ ಆದ್ಮೇಲೆ ಅದನ್ನೇ ಹಂಗೆ ಸುಮ್ಮನೆ ಪ್ರಸಾರ ಮಾಡೋದನ್ನು ಕೂಡ ನಿಷೇಧ ಮಾಡಲಾಗಿದೆ. ನೆಕ್ಸ್ಟ್ ಅಪರಾಧ, ಹಿಂಸೆ, ಪ್ರೇರೇಪಣೆ, ಭಾಷಣ ನಿಷೇಧ, ಏನಾದವನ್ನ ಹೊಡಿಬೇಕು ಹಂಗ ಹಿಂಗ ಅಂತಂದೆಲ್ಲ ಪಬ್ಲಿಕ್ ಅಲ್ಲಿ ಭಾಷಣ ಮಾಡೋದನ್ನು ಕೂಡ ನಿಷೇಧ ಮಾಡಲಾಗಿದೆ. ನೆಕ್ಸ್ಟ್ ಭಾರತದ ಏಕತೆ, ಖಂಡತೆ, ಅಪಾಯ ಉಂಟು ಮಾಡುವ ಭಾಷಣವನ್ನು ನಿಷೇಧ ಮಾಡಲಾಗಿದೆ. ಓಕೆನಾ, ಒಂದೇ ಪಾಯಿಂಟ್ ಅಲ್ಲಿ ಹೇಳ್ಬೇಕಂದ್ರೆ ಇಲ್ಲಿಗಲ್ ಆಕ್ಟಿವಿಟೀಸ್ ಅನ್ನ ನಿಷೇಧ ಮಾಡಲಾಗಿದೆ. ಓಕೆನಾ, ಈ ಇಷ್ಟು ಹೇಳಿದ್ರು ಕೂಡ ಇಲ್ಲಿಗಲ್ ಇವೆಲ್ಲವು. ಓಕೆನಾ, ಇಂಥವನ್ನ ನಿಷೇಧ ಮಾಡಲಾಗಿದೆ. ಅಂದ್ರೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದ್ರೆ ನಾನು ಮಾತಾಡೋದು, ಈಗ ನಾನು ಕಾನ್ಸ್ಟಿಟ್ಯೂಷನ್ ನನಗೆ ಪವರ್ ಕೊಟ್ಟಿದೆ, ನಾನು ಮಾತಾಡ್ತೀನಿ, ನಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಬೇಕು ನನಗೆ, ಇಂಥದನ್ನ ಹೇಳೋದನ್ನ ಯಾವಾಗ ನಿಲ್ಲಿಸಲಾಗಿದೆ ಅಂತ ಕೇಳ್ತಿದ್ದಾನೆ. ಓಕೆ, ನೆಕ್ಸ್ಟ್ ಇದಿಷ್ಟು ಒಂದ್ಸರಿ ಇದನ್ನ ಸ್ಕ್ರೀನ್ಶಾಟ್ ತಗೊಳಕ್ಕೆ ಸಾಧ್ಯ ಇದೆ. ಓಕೆನಾ, ಇದಕ್ಕೆ ಆನ್ಸರ್ ರಾಷ್ಟ್ರದ ಭದ್ರತೆ, ನ್ಯಾಯಾಂಗ ನಿಂದನೆ, ಮಾನನಷ್ಟ. ಓಕೆನಾ, ಈ ರೀತಿ ಏನಾದ್ರು ಮಾಡಿದಾಗ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ನಿಷೇಧ ಮಾಡಲಾಗುತ್ತದೆ. ಓಕೆ, ನೆಕ್ಸ್ಟ್ ಆರ್ಟಿಕಲ್ 19 ಸಬ್ ಕ್ಲಾಸ್ 9 ರಿಸ್ಟ್ರಿಕ್ಷನ್ ಆನ್ ಫ್ರೀಡಮ್ ಆಫ್ ಸ್ಪೀಚ್ ಅಂದ್ರೆ ಇದು ಸ್ವಲ್ಪ ಮಿಸ್ಟೇಕ್ ಆಗಿದೆ, ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಆಗ್ಬೇಕದು. ಓಕೆನಾ, ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಸರ್ಕಾರ ಹೇರಬಹುದಾದ ನಿರ್ಬಂಧಗಳು ಯಾವ್ಯಾವು, ಯಾವ್ದಿದ್ದಾಗ ನಿರ್ಬಂಧ ಇರ್ಬೋದು, ಹೇಳಿದ್ನಲ್ಲ ಅದೇ. ಓಕೆನಾ,
ಅದ್ ನಿರ್ಬಂಧ ಹೇರ್ಬೇಕಂದ್ರೆ, ನಿರ್ಬಂಧ ಹೇರಕ್ಕೆ ನಮ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾವ್ದಾದ್ರು ಒಂದು ಆರ್ಟಿಕಲ್ ಹೇಳಿರ್ಬೇಕು ಅದ್ ಹೇಳಿದ್ರೆ ನಾವು ಮೇಜರ್ ಆಗಿ ಬೋಲ್ಡ್ ಡಿಸಿಷನ್ ತಗೊಳಕ್ ಬರುತ್ತೆ. ಓಕೆನಾ? ಹಾಗಾಗಿ ಯಾವ ಆರ್ಟಿಕಲ್ ಅಲ್ಲಿ ಬರುತ್ತೆ ಅಂದ್ರೆ ಆರ್ಟಿಕಲ್ 19 ಸಬ್ ಕ್ಲಾಸ್ 2, ಆರ್ಟಿಕಲ್ 19 ಸಬ್ ಕ್ಲಾಸ್ 2 ಅಂಡರ್ ಅಲ್ಲಿ ಬರುತ್ತೆ. ಯಾವ್ಯಾವ್ದು ನಿರ್ಬಂಧಗಳು ಹೇರ್ಬೋದು? ಆಪ್ಷನ್ ಕೊಟ್ಟಿರೋದ ರೀತಿಯಲ್ಲಿ ರಾಷ್ಟ್ರದ ಭದ್ರತೆಗೆ ಧಕ್ಕೆ ಬಂದಾಗ, ನ್ಯಾಯಾಂಗ ನಿಂದನೆ ಮಾಡಿದಾಗ, ಮಾನನಷ್ಟ ಮಾಡಿದಾಗ, ಸಾರ್ವಜನಿಕರ ಶಾಂತಿ ಕುಂದು ಅವ್ರಿಗೆ ಪ್ರಾಬ್ಲಮ್ ಮಾಡಿದಾಗ, ನೈತಿಕತೆ ಪ್ರಾಬ್ಲಮ್ ಮಾಡಿದಾಗ, ಇತರ ದೇಶಗಳೊಂದಿಗೆ ಸ್ನೇಹಪೂರ್ವಕ ಸಂಬಂಧಗಳ ರಿಲೇಟೆಡ್, ಅಪರಾಧಕ್ಕೆ ಪ್ರೇರಣೆ, ಈ ತರ ಮಾಡಿದಾಗ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಹೋಲ್ಡ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಇದು ಸ್ವಲ್ಪ ಸ್ಕ್ರೀನ್ ಶಾಟ್ ಹೊಡ್ಕೊಂಡು ಇಟ್ಕೊಳ್ಳಿ. ಓಕೆನಾ? ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಫಂಡಮೆಂಟಲ್ ರೈಟ್ಸ್ ಮೇಲೆ ಕ್ವಶನ್ಸ್ ಬರ್ತಿದೆ ಅಂತ ಗೊತ್ತಾಗಬೇಕು ನಿಮಗೆ. ಆರ್ಟಿಕಲ್ 19 ಸಬ್ ಕ್ಲಾಸ್ 2 ಅದ್ರ ಮೇಲೆ ಡೀಟೇಲ್ ಕ್ವಶನ್ ಕೇಳಿರೋದು. ಜಸ್ಟ್ ಈಗ ಆರ್ಟಿಕಲ್ 19, ಆರ್ಟಿಕಲ್ 18 ಅವಾಗ ಕೇಳ್ತಿದ್ರು. ಈಗ ಆರ್ಟಿಕಲ್ 19 ಸಬ್ ಕ್ಲಾಸ್ 2 ಅಂಡರ್ ಅಲ್ಲಿ ಬಂದಿರೋದು ಇದು ಕ್ವಶನ್. ಸ್ವಲ್ಪ ಡೆಪ್ತ್ ಮಾಡ್ತಿದ್ದಾನೆ, ಸ್ವಲ್ಪ ಎಚ್ಚರಿಕೆ ಇರಲಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 69. ಕ್ವಶನ್ ನಂಬರ್ 69 ಚುನಾವಣಾ ಆಯೋಗದ ಬಗ್ಗೆ ಕೇಳಿದಾನೆ. ಓಕೆನಾ? ಎಲೆಕ್ಷನ್ ಕಮಿಷನ್ ಬಗ್ಗೆ ಕೇಳಿದಾನೆ. ಎಲೆಕ್ಷನ್ ಕಮಿಷನ್ ಮ್ಯಾಕ್ಸಿಮಮ್ ಆಗಿ ನಿಮಗೆ ಎಲ್ರಿಗೂ ಇದ್ರಲ್ಲಿ ಏನ್ ಗೊತ್ತಿರುತ್ತೆ, 234 ಚುನಾವಣಾ ಆಯೋಗ ಸ್ಥಾಪನೆ ಕುರಿತು ಇರ್ತದೆ. ನೆಕ್ಸ್ಟ್ ಪ್ರಸ್ತುತ 5 ಸದಸ್ಯರು ಇಲ್ಲ, ಇದು 3 ಸದಸ್ಯರು ಆಗ್ಬೇಕು. ನೆಕ್ಸ್ಟ್ ಮುಖ್ಯ ಚುನಾವಣಾ ಆಯುಕ್ತರು ಇತರ ಆಯುಕ್ತರು ರಾಷ್ಟ್ರಪತಿಗಳನ್ನ ನೇಮಿಸ್ತಾರೆ. ಓಕೆ, ಎ ರೈಟ್ ಸಿ ರೈಟ್, ಎ ಸಿ ಎಲ್ಲಿದೆ? ಎ ಸಿ ರೈಟ್. ಇದಕ್ಕೆ ಆಪ್ಷನ್ 2 ರೈಟ್ ಆನ್ಸರ್. ಇಲ್ಲಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಎಲೆಕ್ಷನ್ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ಸ್ ಏನಿದೆ, ಚುನಾವಣಾ ಆಯೋಗ ಅಂತ ಹೇಳ್ತೀವಿ ನಾವು. ಹಾಗಾದ್ರೆ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ಸ್ ಏನೇನ್ ಕೊಟ್ಟಿದ್ದಾನೆ? ಭಾರತದ ಸಂವಿಧಾನದಲ್ಲಿ ಚುನಾವಣಾ ಆಯೋಗಕ್ಕೆ ಇರುವಂತಹ ವಿಧಿ ಯಾವುದು? ಮೇಜರ್ ಬೇಸಿಕ್ ಕ್ವಶನ್ ಬರುತ್ತೆ ಇಲ್ಲಿ. ಇದು ಒಂದು ಸಾಂವಿಧಾನಿಕ ಸಂಸ್ಥೆ. ಓಕೆನಾ? ಇದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ. ಕಾನ್ಸ್ಟಿಟ್ಯೂಷನಲ್ ಬಾಡಿ, ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಬರ್ತವೆ. ಅದ್ರ ಮೇಲೆ ಕ್ವಶನ್ಸ್ ಕೂಡ ಬಂದಿದ್ದಾವೆ. ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂದ್ರೆ ಮೂಲತಃ ಸಂವಿಧಾನದಲ್ಲಿ ಅದನ್ನ ಮೆನ್ಷನ್ ಮಾಡ್ಕೊಂಡು ಅದಕ್ಕೆ ಆರ್ಟಿಕಲ್ ಇತ್ತಂದ್ರೆ ಅದು ಕಾನ್ಸ್ಟಿಟ್ಯೂಷನಲ್ ಬಾಡಿ. ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂದ್ರೆ ಎಕ್ಸಾಂಪಲ್ ನೀತಿ ಆಯೋಗ. ನೀತಿ ಆಯೋಗದ ನೀತಿ ಆಯೋಗಕ್ಕೆ ಎಷ್ಟೈತೆ ಆರ್ಟಿಕಲ್? ಓಕೆನಾ? ಆರ್ಟಿಕಲ್ ಇಲ್ಲ, ಹಂಗಂದ್ರೆ ಅದು ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಓಕೆನಾ? ಈ ರೀತಿ ಕಾನ್ಸ್ಟಿಟ್ಯೂಷನಲ್, ನಾನ್ ಕಾನ್ಸ್ಟಿಟ್ಯೂಷನಲ್, ಸಂವಿಧಾನಿಕ ಮತ್ತು ಅಸಂವಿಧಾನಿಕ ಬಾಡೀಸ್ಗಳು, ಸಂಸ್ಥೆಗಳು ಅಂತ ಇರ್ತವೆ. ಇದರಲ್ಲಿ ಈಗ ಚುನಾವಣಾ ಆಯೋಗವು ಇದು ಸಂವಿಧಾನಿಕ ಸಂಸ್ಥೆ ಆಗಿದೆ. ಯಾವ್ದರ ಅಂಡರ್ ಅಲ್ಲಿ? ವಿಧಿ 324 ಅಡಿಯಲ್ಲಿ. ಕಾಂಪೋಸಿಷನ್ ಆಫ್ ದ ಎಲೆಕ್ಷನ್ ಕಮಿಷನ್. ಓಕೆನಾ? ಆಯೋಗದ ರಚನೆ, ಎಲೆಕ್ಷನ್ ಕಮಿಷನ್ ರಚನೆ. ಓಕೆನಾ? ಚೀಫ್ ಎಲೆಕ್ಷನ್ ಕಮಿಷನರ್ ಇರ್ತಾರೆ. ಆಮೇಲೆ ಅಂದ್ರೆ ಚುನಾವಣಾ ಮುಖ್ಯ ಆಯುಕ್ತರು, ಎಲೆಕ್ಷನ್ ಕಮಿಷನರ್, ಅವರು ಅಂಡರ್ ಅಲ್ಲಿ ಇಬ್ರು ಎಲೆಕ್ಷನ್ ಕಮಿಷನರ್ ಇರ್ತಾರೆ, ಚುನಾವಣಾ ಆಯುಕ್ತರು. ಓಕೆನಾ? ಆಯುಕ್ತರು ಒಬ್ರು, ಆದ್ರೆ ಅವ್ರ ಅಂಡರ್ ಅಲ್ಲಿ ಇಬ್ರು ಬರ್ತಾರೆ. ನಂಬರ್ ಆಫ್ ಎಲೆಕ್ಷನ್ ಕಮಿಷನರ್ ಈಸ್ ಡಿಸೈಡ್ ಬೈ ಪ್ರೆಸಿಡೆಂಟ್. ಓಕೆನಾ? ಇದನ್ನ ಡಿಸೈಡ್ ಮಾಡೋರು ಯಾರಂದ್ರೆ ಪ್ರೆಸಿಡೆಂಟ್ ಅವರು. ಆಯೋಗದ ಸಂಖ್ಯೆಯನ್ನ ರಾಷ್ಟ್ರಪತಿಗಳು ನಿಗದಿ ಮಾಡ್ತಾರೆ. ಈಗ ಎಷ್ಟಿದ್ದಾರೆ? ಒಬ್ರು ಚೀಫ್ ಎಲೆಕ್ಷನ್ ಕಮಿಷನರ್ ಪ್ಲಸ್ ಇಬ್ರು ಎಲೆಕ್ಷನ್ ಕಮಿಷನರ್. ಓಕೆ, ಟೋಟಲ್ ಆಗಿ 3 ಜನ ಎಲೆಕ್ಷನ್ ಕಮಿಷನರ್ ಇರ್ತಾರೆ. ಇಲ್ಲಿ ಏನ್ ಮಾಡಿದಾನೆ? ಆಪ್ಷನ್ ಅಲ್ಲಿ 5 ಜನ ಕೊಟ್ಟಿದ್ದಾನೆ. ಹಾಗಾಗಿ ಆಪ್ಷನ್ ಬಿ ಈಸ್ ರಾಂಗ್. ನೆಕ್ಸ್ಟ್ 1993ರಿಂದ ಆಯೋಗವು ಬಹು ಸದಸ್ಯತ್ವ ಸಂಸ್ಥೆಯನ್ನ ಹೊಂದಿತ್ತು. ಅಂದ್ರೆ 1993 ಬಿಫೋರ್ ಇದನ್ನ ಸಮಥಿಂಗ್ 1989 ಅನ್ಸುತ್ತೆ. ಸ್ವಲ್ಪ ಕ್ಲಾರಿಫೈ ಮಾಡ್ತೀನಿ ನಿಮಗೆ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಅವಾಗ ಜಸ್ಟ್ ಅದಕ್ಕಿಂತ ಬಿಫೋರ್ ಒಬ್ರೇ ಇರ್ತಾರೆ ಎಲೆಕ್ಷನ್ ಕಮಿಷನರ್, ಆಮೇಲೆ ಇಬ್ಬರನ್ನ ಆಡ್ ಮಾಡ್ಕೊಳ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ರೆಕಾರ್ಡ್ ಥ್ರೂ ಹೋಗ್ತಿರೋದು ಯಾವಾಗಂದ್ರೆ 1993ರಿಂದ ಇದನ್ನೇ ಕಂಟಿನ್ಯೂ ಮಾಡ್ಕೊಂತ ಬರ್ತಿದ್ದಾರೆ. ಒಬ್ರು ಬಾಸ್, ಅವ್ರ ಅಂಡರ್ ಅಲ್ಲಿ ಒಬ್ರು ಚೀಫ್ ಎಲೆಕ್ಷನ್ ಕಮಿಷನರ್, ಅವ್ರ ಅಂಡರ್ ಅಲ್ಲಿ ಇಬ್ರು ಎಲೆಕ್ಷನ್ ಕಮಿಷನರ್ ಇರ್ಬೇಕಂತಂದು 1993ರಿಂದ ಇದು ಇದೇ ರೀತಿ ಪ್ರೊಸೆಸ್ ಬರ್ತಿದೆ. ಅದಕ್ಕಿಂತ ಬಿಫೋರ್ ಏನಿತ್ತಂದ್ರೆ ಒಬ್ರೇ ಎಲೆಕ್ಷನ್ ಕಮಿಷನರ್ ಒಬ್ರೇ ಇದ್ರು. ಓಕೆನಾ? ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಆಫ್ ಕಮಿಷನರ್ಸ್. ಓಕೆನಾ? ಪ್ರೆಸಿಡೆಂಟ್ ಮಾಡ್ತಾರೆ. ಓಕೆನಾ? ಇವ್ರದ್ದು ಟೆನ್ಯೂರ್ ಏನಿರುತ್ತಂದ್ರೆ ಎಷ್ಟು ವರ್ಷ ಅವಧಿವರೆಗೂ ಇರುತ್ತಂದ್ರೆ 6 ವರ್ಷ, 65 ವರ್ಷ, 6 ವರ್ಷ ಅಥವಾ 65 ವರ್ಷ. ಎಕ್ಸಾಂಪಲ್ ಆಗಿ ನಿಮ್ಗೆ ಹೇಳೋದಾದ್ರೆ ಇವಾಗ 50 ವರ್ಷಕ್ಕೆ ಏನಾದ್ರು ಅವರು ಎಲೆಕ್ಷನ್ ಕಮಿಷನರ್ ಆಯ್ತಂದ್ರೆ 56 ವರ್ಷದವರೆಗೂ ಇರ್ತಾರೆ. 56 ವರ್ಷದವರೆಗೂ ಇರ್ತಾರೆ. ಅದೇ ಅವ್ರು ಏನಾದ್ರು 62 ವರ್ಷಕ್ಕೆ ಏನಾದ್ರು ಅವರು ಅಪಾಯಿಂಟ್ ಆದ್ರೆ ಎಲೆಕ್ಷನ್ ಕಮಿಷನರ್ ಅಂತ ಅಂದ್ರೆ ಅವಾಗ ಅವ್ರಿಗೆ 6 ವರ್ಷ ಸರ್ವಿಸ್ ಸಿಗಲ್ಲ. ಯಾಕಂದ್ರೆ 65 ವರ್ಷ ಅಥವಾ 6 ವರ್ಷ ಇವೆರಡರಲ್ಲಿ ಯಾವ್ದು ಮೊದಲು ಬರುತ್ತೆ ಅವಾಗ ತೆಗೆದಾಕ್ತಾರೆ. ಈಗ 62 ವರ್ಷಕ್ಕೆ ಏನಾದ್ರು ಅಪಾಯಿಂಟ್ ಆದ್ರೆ 66 ವರ್ಷಕ್ಕೆ, ಓಕೆನಾ? 65 ವರ್ಷಕ್ಕೆ ಎಷ್ಟಾಗುತ್ತೆ? 62 ಜಸ್ಟ್ 3 ವರ್ಷ ಮಾತ್ರ ಸರ್ವಿಸ್ ಸಿಗುತ್ತೆ ಅವ್ರಿಗೆ. ಯಾಕಂದ್ರೆ 65 ವರ್ಷ ಅವ್ರಿಗೆ ದಾಟ್ಬಿಡುತ್ತೆ. ಅವ್ರಿಗೆ ಏಜು
65 ಆಗ್ಬೇಕು, ಅಥವಾ ಅದಕ್ಕಿಂತ ಬಿಫೋರ್ ಏನೋ ಸೇರ್ಕೊಂಡ್ರೆ 6 ವರ್ಷದೊಳಗೆ ಅವ್ರದ್ದು ಸರ್ವಿಸ್ ಅನ್ನ ಮುಗಿಸ್ಬೇಕು, ಈ ರೀತಿ. ಓಕೆನಾ, ಯಾವ್ದು ಮೊದಲು ಬರುತ್ತೋ ಅದ್ರ ಮೇಲೆ ಡಿಸೈಡ್ ಮಾಡ್ತಾರೆ. ಅವ್ರ ವಯಸ್ಸು 65 ಒಳಗೆ ಇತ್ತಂದ್ರೆ 65 ಬರೋವರೆಗೂ ಅವರು ವರ್ಕ್ ಅನ್ನ ಮಾಡ್ಬೋದು. ಓಕೆನಾ, 6 ವರ್ಷ ಅಥವಾ 65 ವರ್ಷ ಯಾವ್ದು ಮೊದಲು ಬರ್ತದೆ ಅದ್ರ ಮೇಲೆ ಅವ್ರನ್ನ ತೆಗೆದಾಕ್ತಾರೆ. ನೆಕ್ಸ್ಟ್ ರಿಮೂವಲ್ ಪ್ರೋಸೆಸ್, ಇವ್ರನ್ನ ಯಾವ ರೀತಿ ತೆಗೆದಾಕ್ತಾರೆ. ಓಕೆನಾ, ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾದವರನ್ನ ಚೀಫ್ ಜಸ್ಟಿಸ್ ನ್ಯಾಯಮೂರ್ತಿಗಳನ್ನ ಯಾವ ರೀತಿ ತೆಗೆದುಹಾಕ್ತಾರೋ ಸಂಸತ್ತಿನ ಶಿಫಾರಸಿನ ಮೂಲಕ ಮಾತ್ರ ತೆಗೆದುಹಾಕಬಹುದಾಗಿರುತ್ತೆ. ಓಕೆನಾ, ಎಲೆಕ್ಷನ್ ಕಮಿಷನರ್ ತೆಗೆದುಹಾಕಲು ಸಿಇಎಸ್ ಶಿಫಾರಸಿನ ಅಗತ್ಯ. ಓಕೆನಾ, ಅಂದ್ರೆ ಸಿಇಎಸ್ ಅಂದ್ರೆ ಎಲೆಕ್ಷನ್ ಕಮಿಷನರ್ ಅವ್ರದ್ದು ಟೀಮು ಅದರ ಶಿಫಾರಸಿನ ಮೂಲಕ ತೆಗೆದುಹಾಕ್ಬೇಕಾಗಿರುತ್ತೆ. ಓಕೆ, ನೆಕ್ಸ್ಟ್ ಎಲೆಕ್ಷನ್ ಕಮಿಷನರ್ ಕಮಿಟಿ. ಓಕೆ, ನೆಕ್ಸ್ಟ್ ಪವರ್ಸ್ ಅಂಡ್ ಫಂಕ್ಷನ್ಸ್ ಆಫ್ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ. ಓಕೆನಾ, ಎಲೆಕ್ಷನ್ ಕಮಿಷನರ್ನ ಪವರ್ ಏನಿರುತ್ತೆ, ಫಂಕ್ಷನ್ಸ್ ಏನಿರುತ್ತೆ ಅವ್ರದ್ದು ಅಂತ ನೋಡೋದಾದ್ರೆ, ಅವರು ಮೇಜರ್ ಆಗಿ ಎಲೆಕ್ಷನ್ ಕಮಿಷನರ್ದು ಎಲೆಕ್ಷನ್ ನಡೆಸಬೇಕು. ಯಾವ್ದಾವ್ದಕ್ಕೆ ನಡೆಸ್ತಾರೆ, ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್. ಓಕೆನಾ, ಯಾವ್ದೊಂದು ಬಿಡ್ತಿದ್ದೀನಿ ಅದನ್ನ ಫೋಕಸ್ ಮಾಡಿ ನೋಡಿ, ಒಂದ್ ಯಾವ್ದೋ ಬಿಡ್ತಿದ್ದೀನಿ ನಾನು. ಓಕೆ, ನೆಕ್ಸ್ಟ್ ರಾಷ್ಟ್ರಪತಿ ನಡೆಸ್ತಾರೆ, ಉಪರಾಷ್ಟ್ರಪತಿಗೂ ನಡೆಸ್ತಾರೆ. ಆಮೇಲೆ ಆ ಮತದಾರ ಪಟ್ಟಿಯನ್ನು ತಯಾರು ಮಾಡಬೇಕು. ಆಮೇಲೆ ಪಕ್ಷಗಳಿಗೆ ಚಿಹ್ನೆಯನ್ನು ಕೊಡ್ಬೇಕು ಇವರು. ಈಗ ಬಿಜೆಪಿ ಅಂದ್ರ ಕಮಲ ಹೂ ಐತಲ್ಲ, ಆ ರೀತಿ ಚಿಹ್ನೆಯನ್ನು ಕೊಡ್ಬೇಕು. ನೆಕ್ಸ್ಟ್ ರಾಜಕೀಯ ಪಕ್ಷಗಳ ಮೇಲ್ವಿಚಾರಣೆ ಮತ್ತು ಮಾದರಿ ನೀತಿ ಸಂಹಿತೆ ಜಾರಿ ಮಾಡೋದು. ಇಷ್ಟು ಕೋಡ್ ಆಫ್ ಕಂಡಕ್ಟ್ ಬಿದ್ದಿದೆ, ಅವಾಗ ಏನು ಕೆಲಸ ನಡೆಯಲ್ಲ ಅಂತ ಹೇಳ್ತಾರಲ್ವಾ, ನೀತಿ ಸಂಹಿತೆ ಜಾರಿ ಮಾಡೋದು ಕೂಡ ಇವ್ರ ಕೈಯಲ್ಲೇ ಇರುತ್ತೆ. ಚುನಾವಣಾ ವೇಳಾಪಟ್ಟಿ ಅಂದ್ರೆ ಎಲೆಕ್ಷನ್ ಈ ಟೈಮಲ್ಲಿ ನಡಬೇಕು, ಈ ದಿನಾಂಕದಲ್ಲಿ ನಡಿಬೇಕಂತಂದು ಹೇಳೋದು ಕೂಡ ಎಲೆಕ್ಷನ್ ಕಮಿಷನರ್ ಅವರ ಹೇಳ್ಬೇಕು. ಚುನಾವಣಾ ಮೇಲ್ವಿಚಾರಣೆ ಇವರೇ ಮಾಡ್ತಾರೆ. ನೆಕ್ಸ್ಟ್ ಅಗತ್ಯ ಪುನರ್ ಮತದಾನ ಅಂದ್ರೆ ಯಾವ್ದಾದ್ರು ಪೋಲ್ ಅಲ್ಲಿ ಏನೇ ಪ್ರಾಬ್ಲಮ್ ಬಂದ್ರೂ ಕೂಡ ಇನ್ನೊಂದ್ಸರಿ ಮತದಾನ ಮಾಡೋದು. ಓಕೆನಾ, ಎಲೆಕ್ಷನ್ ಮಾಡೋದು ಕೂಡ ಇವ್ರಿಗೆ ಇರುತ್ತೆ. ಓಕೆ, ನೆಕ್ಸ್ಟ್ ಲಿಮಿಟೇಷನ್ ಆಫ್ ಎಲೆಕ್ಷನ್ ಕಮಿಷನರ್. ಓಕೆ, ಲೋಕಲ್ ಬಾಡಿ ಎಲೆಕ್ಷನ್ಸ್ ಅಂದ್ರೆ ಪಂಚಾಯತ್ ರಾಜ್ಯಗಳಿಗೆ ಇವರು ಎಲೆಕ್ಷನ್ ಅನ್ನ ನಡೆಸೋಕೆ ಬರೋದಿಲ್ಲ. ಓಕೆನಾ, ಪೌರ ಸಂಸ್ಥೆ, ಪಂಚಾಯತ್ಗಳಿಗೆ ರಾಜ್ಯ ಚುನಾವಣಾ ಆಯೋಗ ವ್ಯಾಪ್ತಿ ಅದರ ಅಂಡರ್ ಅಲ್ಲೇ ನಡೆಸ್ಕೋಬೇಕಾಗಿರ್ತದೆ. ಸಿಬ್ಬಂದಿ ಮತ್ತು ವ್ಯವಸ್ಥೆಗಳಿಗೆ ಸರ್ಕಾರ ಮೇಲೆ ಅವಲಂಬಿತವಾಗಿರುತ್ತೆ. ನೆಕ್ಸ್ಟ್ ಓಕೆನಾ, ಇದು ಎಲೆಕ್ಷನ್ ಕಮಿಷನರ್ ರಿಲೇಟೆಡ್ ಬಂದಿರೋ ಕ್ವಶನ್ಸ್ ಅನ್ನ ಕಂಪ್ಲೀಟ್ ಆಗಿ ಹೇಳಿದ್ದೀನಿ. ಐ ಹೋಪ್ ಇದು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಓಕೆ, ನೆಕ್ಸ್ಟ್ ಭಾರತದ ನಿಯಂತ್ರಕ ಮತ್ತು ಲೆಕ್ಕ ಪರಿಶೋಧಕರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ. ಓಕೆನಾ, ಕ್ವಶನ್ ಕಂಪ್ಲೀಟ್ ಆಗಿ ಓದ್ಬೇಕಂತ ಹೇಳೋದು ನಾನು ಇದಕ್ಕೆ. ಯಾವ ಹೇಳಿಕೆ ತಪ್ಪಾಗಿದೆ, ರೈಟ್ ಕೇಳಿದನೋ ರಾಂಗ್ ಕೇಳಿದನೋ ಅದರ ರಿಲೇಟೆಡ್ ಎಲ್ಲ ನಿಮಗೆ ಗೊತ್ತಿರಬೇಕು. ಓಕೆ, ಇವರು ರಾಷ್ಟ್ರಪತಿಗಳಿಂದ ನೇಮಿಸಲ್ಪಡುತ್ತಾರೆ. ಹೌದು, ಇದು ರೈಟ್. ಇವರ ಗರಿಷ್ಠ ಅಧಿಕಾರಾವಧಿ 6 ವರ್ಷ, 65 ವರ್ಷ, ಯಾವುದು ಮೊದಲು ಅದು ಅಂತ ಹೇಳ್ತಿದ್ದಾನೆ. ಇವರು ರಾಜ್ಯಸಭೆಯಲ್ಲಿ ಮತ ಚಲಾಯಿಸುವ ಹಕ್ಕನ್ನು ಹೊಂದಿರ್ತಾರೆ. ಇವರ ವೇತನ ಭಾರತ ಸಂಚಿತ ನಿಧಿ ನೀಡಲಾಗುತ್ತದೆ. ರೈಟ್. ಇವರು ಮತ ಚಲಾಯಿಸುವ ಹಕ್ಕನ್ನು ಹೊಂದಿರ್ತಾರೆ ಅಂತ ಹೇಳಿರೋದಕ್ಕೆ ಈ ಆಪ್ಷನ್ ರಾಂಗ್. ಯಾಕಂತ ಹೇಳ್ತೀನಿ, ಇಲ್ಲೆಲ್ಲ ಡೀಟೇಲ್ ಆಗಿ ಮಾತಾಡೋಣ. ಓಕೆ, ಆರ್ಟಿಕಲ್ ಕೇಳ್ತಾನೆ, ಜಸ್ಟ್ ಆರ್ಟಿಕಲ್ ಕೇಳ್ತಾನೆ. CAG ಅವರ ಆರ್ಟಿಕಲ್ ಯಾವುದು, 148 148 ಅಡಿಯಲ್ಲಿ CAG ಅವರನ್ನ ನೇಮಕ ಮಾಡಲಾಗುತ್ತದೆ. ಇದು ಒಂದು ಸಾಂವಿಧಾನಿಕ ಪ್ರಾಧಿಕಾರ ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಆಗಿರುತ್ತೆ. ಒಂದು ಅಪಾಯಿಂಟ್ಮೆಂಟ್ ಮಾಡೋರು ಯಾರು, ಇವರನ್ನ ಅಪಾಯಿಂಟ್ ಮಾಡೋರು ಯಾರು ಅಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಭಾರತದ ರಾಷ್ಟ್ರಪತಿಯವರಿಂದ ಇವರನ್ನ ಅಪಾಯಿಂಟ್ ಮಾಡ್ತಾರೆ. ಇವರಿಗೆ ಪ್ರಮಾಣ ವಚನ ಬೋಧಿಸೋರು ಕೂಡ ಪ್ರೆಸಿಡೆಂಟ್ ಅವರೇ. ಮ್ಯಾಕ್ಸಿಮಮ್ ಆಗಿ ರಾಷ್ಟ್ರಪತಿಗಳು ಯಾರನ್ನ ಅಪಾಯಿಂಟ್ ಮಾಡ್ತಾರೆ ಅವರೇ ಪ್ರಮಾಣ ವಚನವನ್ನ ಅವ್ರಿಗೆ ಬೋಧಿಸ್ತಿರ್ತಾರೆ. ಹಾಗಾಗಿ ಅದು ಒಂದು ನಿಮ್ಗೆ ಸಣ್ಣ ಕ್ಲೂ. ಮ್ಯಾಕ್ಸಿಮಮ್ ಆಗಿ ಅದೇ ರೀತಿ ಇರುತ್ತೆ. ಎಲ್ಲ ಒಂದೇನೋ ಎರಡು ಎಕ್ಸೆಪ್ಷನ್ ಇರ್ಬೋದು, ಮ್ಯಾಕ್ಸಿಮಮ್ ಆಗಿ ಅದೇ ಇರುತ್ತೆ. ಓಕೆ, ನೆಕ್ಸ್ಟ್ ಇವನ್ ತೆಗೆದುಹಾಕೋದು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯಂತೆ ಸಂಸತ್ತಿನ ವಿಶೇಷ ಬಹುಮತ ಮತ್ತು ರಾಷ್ಟ್ರಪತಿಯ ಆದೇಶದ ಮೂಲಕ ತೆಗೆದುಹಾಕ್ಬೇಕು. ಇವ್ರನ್ನ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರನ್ನ ಹೆಂಗ್ ತೆಗಿತಾರೆ ಅಂದ್ರೆ ಆ ರೀತಿ ತೆಗಿಬೇಕು. ಸ್ಪೆಷಲ್ ಮೆಜಾರಿಟಿ ಆಫ್ ಪಾರ್ಲಿಮೆಂಟ್ ಪ್ಲಸ್ ಪ್ರೆಸಿಡೆಂಟ್ ಆರ್ಡರ್ ಇವೆರಡ ಮೂಲಕ ತೆಗೆದುಹಾಕ್ಬೇಕಾಗಿರುತ್ತೆ ಇವ್ರನ್ನ. ಯಾರನ್ನ, CAG ಅವರನ್ನ, ಭಾರತದ ನಿಯಂತ್ರಕ ಮತ್ತು ಲೆಕ್ಕ ಪರಿಶೋಧಕ. ಓಕೆನಾ, ಭಾರತದ ನಿಯಂತ್ರಕ ಮತ್ತು ಲೆಕ್ಕ ಪರಿಶೋಧಕ ಅಂದ್ರೆ ಆಡಿಟರ್ ಅಂಡ್ ಜನರಲ್ ಆಫ್ ಇಂಡಿಯಾ ಅವರನ್ನ. ಓಕೆ, ನೆಕ್ಸ್ಟ್ 71 ಭಾರತದ ಒಕ್ಕೂಟ ವ್ಯವಸ್ಥೆಯ ಲಕ್ಷಣಗಳು. ಒಕ್ಕೂಟ ವ್ಯವಸ್ಥೆಯ ಲಕ್ಷಣಗಳು ಯಾವಂತ ಕೇಳಿದಾನೆ. ಇದಾಗಿದೆ ಅನ್ಸುತ್ತೆ. ನೆಕ್ಸ್ಟ್ 72 ಮೇ ಬಿ ಇದು ರಿಪೀಟ್ ಆಗಿದೆ ಅನ್ಕೊಳ್ತೀನಿ ಕ್ವಶನ್. ನಿನ್ನೆ ಕ್ಲಾಸಲ್ಲಿ ಏನೋ ಹೇಳಿದೆ ಅನ್ಕೊಳ್ತೀನಿ ಇದನ್ನ. ಓಕೆ, ನೆಕ್ಸ್ಟ್ ಹೇಳ್ತೀನಿ. ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧ ಅಧ್ಯಯನ ಮಾಡಲು ರಾಜಮನ್ನಾರ್ ಸಮಿತಿಯು ರಚನೆ ಮಾಡಿದ್ದು ಯಾರು. ಓಕೆನಾ, ಕೆಳಗೆ ನೋಡ್ಬೇಕು ರಚನೆ ಮಾಡಿದ್ದು ಏನ್ ಕೇಳ್ತಿದ್ದಾನೆ, ಆಪ್ಷನ್ ಕೂಡ ನೋಡ್ಬೇಕು, ಇಂಟರ್ಲಿಂಕ್ ಇರುತ್ತೆ. ಕೇರಳ, ಕರ್ನಾಟಕ,
ತಮಿಳ್ನಾಡು ಒಡಿಶಾ, ಕೇರಳ ಕರ್ನಾಟಕ ತಮಿಳ್ನಾಡು ಒಡಿಶಾ ಅಂತ ಕೊಟ್ಟಿದ್ದಾನೆ. ಇದಕ್ಕೆ ರೈಟ್ ಆನ್ಸರ್ ತಮಿಳ್ನಾಡು. ರಾಜಮನ್ನರನ್ನ ಅಪಾಯಿಂಟ್ ಮಾಡೋದು ತಮಿಳ್ನಾಡು ರಾಜ್ಯ ಸರ್ಕಾರ ಮಾಡುತ್ತೆ. ಹಾಗಾದ್ರೆ ಇಲ್ಲಿ ಕ್ವಶನ್ ಏನ್ ಕೇಳ್ತಾನೆ, ರಾಜಮನ್ನರ್ ಕಮಿಟಿ ವಾಸ್ ಸೆಟ್ ಅಪ್ ಎಕ್ಸಾಮಿನ್ ಸೆಂಟ್ರಲ್ ಅಂಡ್ ಸ್ಟೇಟ್ ರಿಲೇಶನ್ಶಿಪ್. ಸೆಂಟ್ರಲ್ ಅಂಡ್ ಸ್ಟೇಟ್ ರಿಲೇಶನ್ಶಿಪ್ ಇದ್ರ ಮೇಲೆ ಕ್ವಶನ್ಸ್ ಯಾವಾಗ್ಲೂ ಬರುತ್ತೆ. ಸೆಂಟ್ರಲ್ ಅಂಡ್ ಸ್ಟೇಟ್ ರಿಲೇಶನ್ಶಿಪ್ ಮೇಲೆ ಕ್ವಶನ್ಸ್ ಯಾವಾಗ್ಲೂ ಬರುತ್ತೆ. ಓಕೆನಾ, ಹಾಗಾಗಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡ್ಬಿಡೋಣ. ಇವಾಗ ಸೆಂಟ್ರಲ್ ಅಂಡ್ ಸ್ಟೇಟ್ ರಿಲೇಷನ್ಸ್ ಇನ್ 3 ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡ್ತಾರೆ. ಯಾವುದು? ಲೆಜಿಸ್ಲೇಟಿವ್ ರಿಲೇಷನ್ಸ್, ಅಡ್ಮಿನಿಸ್ಟ್ರೇಟಿವ್ ರಿಲೇಷನ್ಸ್, ಫೈನಾನ್ಷಿಯಲ್ ರಿಲೇಷನ್ಸ್. 3 ರೀತಿಯಾಗಿ ಸೆಂಟ್ರಲ್ ಅಂಡ್ ಸ್ಟೇಟ್ ನ ಡಿವೈಡ್ ಮಾಡ್ತಾರೆ. ಲೆಜಿಸ್ಲೇಟಿವ್ ರಿಲೇಷನ್ಸ್ ಅಂತ ಬಂದ ತಕ್ಷಣ ವಿಧಾನಮಂಡಲ ಸಂಬಂಧಗಳು, ಕೇಂದ್ರ ಮತ್ತು ರಾಜ್ಯಗಳ ಕಾನೂನು ರಚನೆ, ಅಧಿಕಾರಗಳ ಹಂಚಿಕೆ, ಅಂದ್ರೆ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಲಹಾ ಪಟ್ಟಿ, ಕನ್ಕರೆಂಟ್ ಲಿಸ್ಟ್, ಈ ರೀತಿ ಏನ್ ಬರುತ್ತೆ ಅದರಲ್ಲಿ ಡಿವೈಡ್ ಮಾಡ್ತಾರೆ. ಇದು ಲೆಜಿಸ್ಲೇಟಿವ್ ರಿಲೇಷನ್ ನಲ್ಲಿ. ಓಕೆ, ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟಿವ್ ಅಲ್ಲಿ ಅಂತ ಬಂದಾಗ ಆಡಳಿತಾತ್ಮಕ ಸಂಬಂಧ. ಓಕೆನಾ, ಆಡಳಿತಾತ್ಮಕ ಸಂಬಂಧ, ಕೇಂದ್ರವು ರಾಜ್ಯಗಳ ಮೇಲೆ ಇರುವ ಆಡಳಿತಾತ್ಮಕ ನಿಯಂತ್ರಣ, ಆಲ್ ಇಂಡಿಯಾ ಸರ್ವಿಸಸ್ ರಾಜ್ಯಗಳಿಗೆ ನಿರ್ದೇಶನ ನೀಡುವುದು ಅಡ್ಮಿನಿಸ್ಟ್ರೇಟಿವ್ ರಿಲೇಟೆಡ್, ಅದು ಕೂಡ ಡಿವೈಡ್ ಮಾಡ್ತಾರೆ. ಫೈನಾನ್ಷಿಯಲ್ ರಿಲೇಷನ್ಸ್ ಇದರಲ್ಲಿ ಆರ್ಥಿಕ ಸಂಬಂಧಗಳು, ತೆರಿಗೆ ಹಂಚಿಕೆ, ಅನುದಾನಗಳು, ಹಣಕಾಸು ಆಯೋಗ, ಶಿಫಾರಸುಗಳು. ಇದನ್ನ 3 ರೀತಿಯಾಗಿ ಸೆಂಟ್ರಲ್ ಅಂಡ್ ಸ್ಟೇಟ್. ಓಕೆನಾ, ಇದು ಸೆಂಟ್ರಲ್ ಅಂದ್ರೆ ಸ್ಟೇಟ್, ಈ ಸ್ಟೇಟ್, ಇದು ಒಂದು ಸ್ಟೇಟ್, ಇದು ಒಂದು ಸ್ಟೇಟ್, ಏನೇನ್ ಮಾಡೋದು ಅಂತ ಡಿವೈಡ್ ಮಾಡೋದು ಈ ರೀತಿಯಾಗಿ 3 ರೀತಿಯಾಗಿ ಡಿವೈಡ್ ಮಾಡ್ತಾರೆ. ಅದರ ಮೇಲೆ ಸಮಿತಿ ಒಂದು ಬಂದಿರೋದು ರಾಜಮನ್ನರ್, ಅದು ಒಂದು ಸಮಿತಿ ಒಳಗೆ ಅದು ಒಂದು. ಓಕೆನಾ, 2-3 ಇದಾವೆ, ಅದರೊಳಗೆ ರಾಜಮನ್ನರ್ ಒಂದು. ಮೇಜರ್ ಆಗಿ ಪುಂಚಿ ಕೇಳ್ತಿದ್ದ, ಸರ್ಕಾರಿಗೆ ಕೇಳ್ತಿದ್ದ, ಇವಾಗ ರಾಜಮನ್ನರ್ ಕೂಡ ಇದರಲ್ಲಿ ಬಂದಿದೆ. ಇವರು ತಮಿಳ್ನಾಡಲ್ಲಿ ನೇಮಕ ಮಾಡಿರ್ತಾರೆ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ಸ್ ಏನಿದಾವೆ ಸೆಂಟ್ರಲ್ ಅಂಡ್ ಸ್ಟೇಟ್ ರಿಲೇಶನ್ಶಿಪ್ಗೆ, ಆರ್ಟಿಕಲ್ಸ್ ಏನಿದಾವೆ ಡಿಸ್ಟ್ರಿಬ್ಯೂಷನ್ಸ್ ಆಫ್ ಪವರ್ಸ್ ರಿಲೇಟೆಡ್ 245ರಿಂದ 255 ಪವರ್ಸ್ ರಿಲೇಟೆಡ್. ಓಕೆನಾ, ಅಡ್ಮಿನಿಸ್ಟ್ರೇಟಿವ್ ರಿಲೇಷನ್ಸ್ ರಿಲೇಟೆಡ್ ಬರುವಂತಹ ಸೆಂಟ್ರಲ್ ಅಂಡ್ ಸ್ಟೇಟ್ ರಿಲೇಷನ್ಸ್ ಗೆ ಮಾತಾಡುವ ಆರ್ಟಿಕಲ್ ಯಾವುದು, ಯಾವ ಆರ್ಟಿಕಲ್ ಅಂಡರ್ ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ರಿಲೇಷನ್ ಅನ್ನ ಡಿವೈಡ್ ಮಾಡ್ತಾರೆ ಸೆಂಟ್ರಲ್ ಅಂಡ್ ಸ್ಟೇಟ್ ಅಲ್ಲಿ ಅಂತಂದ್ರೆ 256ರಿಂದ 263ನೇ ವಿಧಿಗಳ ಅಂಡರ್ ಅಲ್ಲಿ ಮಾಡ್ತಾನೆ. ಫೈನಾನ್ಷಿಯಲ್ ರಿಲೇಷನ್ಸ್ ಅಲ್ಲಿ 268ರಿಂದ 293. ಇಂಟರ್ ಸ್ಟೇಟ್ ಕೌನ್ಸಿಲ್. ಓಕೆನಾ, ಇಂಟರ್ ಸ್ಟೇಟ್ ಕೌನ್ಸಿಲ್ ಅಂತಾರಾಜ್ಯ ಮಂಡಳಿ ಅಂತ ಬರುತ್ತಲ್ವಾ, ಅದು ಯಾವ್ದಂದ್ರೆ 263, 263. GST ಕೌನ್ಸಿಲ್ 279 ಸಬ್ ಕ್ಲಾಸ್ ಎ, ಇದು ರೀಸೆಂಟ್ ಆಗಿ ಬಂದಿದ್ದು. ಎ ಬಿ ಸಿ ಹಿಂಗೆ ಏನಾದ್ರು ಅಡಿಷನಲ್ ಆಗಿ ಆಡ್ ಮಾಡ್ತಿದ್ದಾರೆ ಅಂದ್ರೆ ಅದು ಮೂಲತಃ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರಲ್ಲ, ಅಡಿಷನಲ್ ಆಗಿ ಆಡ್ ಮಾಡಿರ್ತಾರೆ ಅಂತ ಗೊತ್ತಿರ್ಬೇಕು ನಮ್ಗೆ. ಅದಕ್ಕೆ ಎ ಬಿ ಸಿ ಡಿ ಹಿಂಗೆ ಏನಾದ್ರು ಆಡ್ ಮಾಡ್ಕೊಳ್ತಾ ಹೋದ್ರೆ. ಓಕೆ, ನೆಕ್ಸ್ಟ್ ರಾಜಮನ್ನರ್ ಕಮಿಟಿ ಬಗ್ಗೆ ಮಾತಾಡ್ತಿದ್ವಿ. ಇದು ಬಂದಿದ್ದು 1971 ಅಪಾಯಿಂಟೆಡ್ ಬೈ ತಮಿಳ್ನಾಡು ಗೌರ್ಮೆಂಟ್ ಅಪಾಯಿಂಟ್ ಮಾಡ್ತಾರೆ. ಅವಾಗ ಕರುಣಾನಿಧಿ ಅವರು CM ಆಗಿರ್ತಾರೆ ರಾಜಮನ್ನರ್ ಅವ್ರನ್ನ ಅಪಾಯಿಂಟ್ ಮಾಡಿದಾಗ. ಚೇರ್ಮನ್ ರಾಜಮನ್ನರ್. ಆಬ್ಜೆಕ್ಟಿವ್ ಉದ್ದೇಶ ಏನಂತ ಅಂದ್ರೆ ರಿವ್ಯೂ ಆಫ್ ದ ಸೆಂಟ್ರಲ್ ಅಂಡ್ ಸ್ಟೇಟ್ ರಿಲೇಷನ್ಸ್ ಅನ್ನ ರಿವ್ಯೂ ಮಾಡೋಕೆ ರಾಜಮನ್ನರ್ ಕಮಿಟಿಯನ್ನ ಸ್ಥಾಪನೆ ಮಾಡಿರ್ತಾರೆ 1971. ಎಲ್ಲಿ ಅಂದ್ರೆ ತಮಿಳ್ನಾಡು ಸರ್ಕಾರ. ಓಕೆನಾ, ಇದು ಸ್ವಲ್ಪ ಬ್ರೀಫ್ ಆಗಿ ನೋಡೋಣ. ಓಕೆ, ಇಯರ್ ಯಾವಾಗ 1969, ರಿಪೋರ್ಟೆಡ್ ಸಬ್ಮಿಟೆಡ್ ಯಾವಾಗ ಅಂದ್ರೆ 1971. ಓಕೆ, ಯಾರು ಅಪಾಯಿಂಟ್ ಮಾಡಿದ್ರು? ತಮಿಳ್ನಾಡು ಗೌರ್ಮೆಂಟ್ ಅಪಾಯಿಂಟ್ ಮಾಡಿತು. ಯಾರನ್ನ? ರಾಜಮನ್ನಾರ್ ಅವರನ್ನ. ಯಾವುದರ ಉದ್ದೇಶಕ್ಕಾಗಿ ಅಂದ್ರೆ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಗಳ ಉದ್ದೇಶಕ್ಕಾಗಿ. ನಿಮ್ಮ ನೋಟ್ಸ್ ಈ ರೀತಿ ಇರಬೇಕು, ಸ್ಟ್ರಕ್ಚರ್ ಬೇಸ್ಡ್. ಓಕೆನಾ, ಈ ರೀತಿ ಜಸ್ಟ್ ಒಂದು ಸೀಟಲ್ಲಿ ಮುಗಿದೋಗ್ಬಿಡುತ್ತೆ. ಈ ರೀತಿ ನೋಟ್ಸ್ ಮಾಡ್ಕೊಂಡು ನಿಮ್ಗೆ ರಿವೈಸ್ ಮಾಡೋಕೆ ಜಾಸ್ತಿ ಆಗುತ್ತೆ. ಇವರು ಮೇನ್ ಆಗಿ 6 ರೆಕಮೆಂಡೇಶನ್ ಕೊಡ್ತಾರೆ. 1 2 3 4 5 6 6 ರೆಕಮೆಂಡೇಶನ್ ಕೊಡ್ತಾರೆ. ಏನೇನ್ ಕೊಡ್ತಾನೆ ಇದರಲ್ಲಿ? ರಾಜಮನ್ನಾರ್ ಅವರ ರೆಕಮೆಂಡೇಶನ್ಸ್ ಏನು ಕೆಳಗೆ ಕೊಟ್ಟಿರುವ ರೆಕಮೆಂಡೇಶನ್ಸ್ ಅಲ್ಲಿ ಯಾವ್ದು ರಾಂಗು, ಯಾವ್ದು ರೈಟು? ಓಕೆನಾ, ಏನ್ ಗೊತ್ತಾ, ನಾನ್ ಕ್ಲಾಸ್ ಮಾಡೋ ಉದ್ದೇಶ ನಾವ್ ಒಂದೇನಾದ್ರು ಟಾಪಿಕ್ ಹಿಡ್ಕೊಂಡ್ರೆ ಆ ಟಾಪಿಕ್ ಅಲ್ಲಿ ಬಂದ ಕ್ವಶನ್ ಯಾವುದೇ ಲೆವೆಲ್ ಅಲ್ಲಿ ಬಂದ್ರು ಕೂಡ ನೀವು ಟಚ್ ಮಾಡ್ಬೇಕು. ಈ ಮೈಂಡ್ ಸೆಟ್ ಇಟ್ಕೊಂಡು ನಾನು ಕ್ಲಾಸ್ ಮಾಡಿರ್ತೀನಿ. ನಾನು ಸುಮ್ಮನೆ ಕ್ವಶನ್ ಆನ್ಸರ್ ಮಾಡಕ್ ಆಗಲ್ಲ ನನಗೆ. ಓಕೆನಾ, ಹಾಗಾಗಿ ನೀವು ನಾನು ಕ್ಲಾಸ್ ನೋಡೋರ್ಗೆ ಏನ್ ರಿಕ್ವೆಸ್ಟ್ ಅಂದ್ರೆ ನೀವು ಲೆಂತಿ ಆಗಿ ಡೀಟೇಲ್ ಆಗಿ ಕಲಿಯಂಗಿದ್ರೆ ಮಾತ್ರ ಕ್ಲಾಸ್ ನೋಡಿ, ಇಲ್ಲಾಂದ್ರೆ ನಿಮಗೆ ಬೋರ್ ಆಗುತ್ತೆ. ಯಾಕಂದ್ರೆ ನನಗೆ ಹಂಗೆ ಹೇಳ್ಕೊಂಡು ಹೋಗಕ್ಕೆ ನನಗೂ ಮನ್ಸೊಪ್ಪಲ್ಲ. ಓಕೆ, ಯಾಕಂದ್ರೆ ನೀವು 10 ನಿಮಿಷ ಟೈಮ್ ಕೊಟ್ಟು ನೋಡ್ತಿದ್ದೀರ ಅಂದ್ರೆ 10 ನಿಮಿಷ ಜಸ್ಟ್ 60 ಜನ, ಈಗ 1 ನಿಮಿಷ ಏನಾದ್ರೂ 60 ಜನ ನೋಡಿದ್ರೆ ಅಂದ್ರೆ 1 ಅವರ್. ಓಕೆನಾ, 60 ಅವರ್ ಆಗುತ್ತೆ. 60 ಅವರ್ ಅನ್ನು ನಾನು ವೇಸ್ಟ್ ಮಾಡ್ದಂಗೆ ಆಗುತ್ತೆ ನಿಮಗೆ. ಓಕೆನಾ, ಅದಕ್ಕಾಗಿ ನಾನು ಉದ್ರಿ ಮಾತಾಡ್ಲಿದ್ದಾನೆ ಡೈರೆಕ್ಟ್ ಟಾಪಿಕ್ ಬಂದು ಇವನ್ನೆಲ್ಲ ಹೇಳ್ತಿರ್ತೇನೆ. ಓಕೆ, ರೆಕಮೆಂಡೇಶನ್ಸ್ ಮೇಲೆ ನಾನು ಹೇಳ್ತಿದ್ದೀನಿ ಅಂದ್ರೆ ಅದು ಆಲ್ರೆಡಿ ಕ್ವಶನ್ ಫ್ರೇಮ್ ಆಗಿರುತ್ತೆ ಎಲ್ಲೋ ಒಂದ್ ಹತ್ರ.
ಹಾಗಾಗಿ ಅದನ್ನ ಡೀಟೇಲ್ ಆಗಿ ತಗೊಂಡಿರ್ತೀನಿ. ಓಕೆ, ರೆಕಮೆಂಡೇಶನ್ಸ್ ಏನಿದಾವೆ ರಾಜಮನ್ನಾರ್ ಅವರ ರೆಕಮೆಂಡೇಶನ್ಸ್ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಗಳಿಗೆ ರಿಲೇಟೆಡ್ ಮಾತಾಡ್ದಂಗೆ ಯಾವ್ಯಾವ್ದಂದ್ರೆ ಯೋಜನಾ ಆಯೋಗವನ್ನು ರದ್ದುಪಡಿಸಬೇಕು. ಓಕೆನಾ, 5 year ಪ್ಲಾನ್ ಏನಿದೆ, ಓಕೆನಾ, ಅದನ್ನ ಅವಾಲ್ಯೂಷ್ ಪ್ಲಾನಿಂಗ್ ಕಮಿಷನ್, ಓಕೆನಾ, ಅದನ್ನ ರದ್ದು ಮಾಡ್ಬೇಕಂತ ಹೇಳ್ತಾರೆ. ನೆಕ್ಸ್ಟ್ ಸಹಪಾಲನಾ ಪಟ್ಟಿಗೆಯನ್ನ ರದ್ದುಪಡಿಸಬೇಕು. ಅವಾಲ್ಯೂಷ್ ಕನ್ಕರೆಂಟ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ಸೆಂಟ್ರಲ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್ ಏನ್ ಬರ್ತಾವಲ್ವಾ ಅದರಲ್ಲಿ ಕನ್ಕರೆಂಟ್ ಲಿಸ್ಟ್ ಅನ್ನ ರದ್ದು ಮಾಡ್ಬೇಕು. ಕನ್ಕರೆಂಟ್ ಲಿಸ್ಟ್ ಅಂತ ಯಾಕಂತ ಬಂದ್ರೆ ಸ್ಟೇಟ್ ಲಿಸ್ಟ್ ಅಲ್ಲಿ ಕೆಲವೊಂದಿಷ್ಟು ವಿಷಯಗಳಿರ್ತವೆ, ಸೆಂಟ್ರಲ್ ಲಿಸ್ಟ್ ಅಲ್ಲಿ ಕೆಲವೊಂದಿಷ್ಟು ವಿಷಯಗಳಿರ್ತವೆ. ಸ್ಟೇಟ್ ಅಂಡ್ ಸೆಂಟ್ರಲ್ ಅಲ್ಲಿ ಯಾವುದೇ ವಿಷಯಗಳನ್ನು ಸೇರ್ಕೊಳ್ಳಲ್ವಾ ಆ ವಿಷಯಗಳನ್ನ ನಾವು ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಆಡ್ ಮಾಡ್ಕೊಂಡಿರ್ತೀವಿ. ಆ ಸಲಹಾ ಪಟ್ಟಿ ಅಂದ್ರೆ ಆ ಕನ್ಕರೆಂಟ್ ಲಿಸ್ಟ್ ಅನ್ನ ನೀವು ತೆಗೆದುಹಾಕ್ಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಅಂತಾರಾಜ್ಯ ಮಂಡಳಿಯನ್ನು ಬಲಪಡಿಸಬೇಕು. ಓಕೆನಾ, ಸ್ಟ್ರೆಂಥನ್ ಇಂಟರ್ ಸ್ಟೇಟ್ ಕೌನ್ಸಿಲ್ ಅನ್ನ ಬಲಪಡಿಸಬೇಕು. ರಾಷ್ಟ್ರಪತಿಗಳಿಗೆ ಆಳ್ವಿಕೆ ಹೇರಲು ಕೇಂದ್ರದ ಅಧಿಕಾರಕ್ಕೆ ಮಿತಿ ಹೇರಬೇಕು. ಮಿತಿ ಇರಬೇಕು ಅಂದ್ರೆ ರಾಷ್ಟ್ರಪತಿ ಅಧಿಕಾರವನ್ನ ಹೇರೋಕೆ ಕೇಂದ್ರ ಸರ್ಕಾರದ ಮಿತಿ ಇರ್ಬೇಕಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ರಾಜ್ಯಗಳಿಗೆ ಹೆಚ್ಚು ಆರ್ಥಿಕ ಸ್ವಾಯತ್ತತೆ ನೀಡಬೇಕು, ಅಂದ್ರೆ ರಾಜ್ಯಗಳಿಗೆ ಜಾಸ್ತಿ ಪವರ್ಸ್ ಕೊಡಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಆಲ್ ಇಂಡಿಯಾ ಸರ್ವಿಸಸ್ ಗಳನ್ನ ಮರುಪರಿಶೀಲಿಸಬೇಕು, ಅಂದ್ರೆ UPSC ಅವೆಲ್ಲ ನಡೀತಾವಲ್ವಾ ಆಲ್ ಇಂಡಿಯಾ ಸರ್ವಿಸಸ್, ಅವನ್ನ ಮರುಪರಿಶೀಲನೆ ಮಾಡಬೇಕು, ರಿವ್ಯೂ ಮಾಡಿ ಅಂತ ಹೇಳೋದು ರಾಜಮನ್ನಾರ್ ಕಮಿಟಿಯ ಉದ್ದೇಶ. ಅಂದ್ರೆ ಅವರು ಮಾಡಿದ್ರ ಮೇಜರ್ ಆಗಿ 6 ರೆಕಮೆಂಡ್ ಗಳನ್ನು ಹೇಳಿದ್ದೀನಿ ಇಲ್ಲಿ. ಓಕೆ, ನೆಕ್ಸ್ಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನ್ ಕೇಳ್ಬೋದು ರಾಜಮನ್ನಾರ್ ಮೇಲೆ. ನೆಕ್ಸ್ಟ್ ಓಕೆನಾ, ರಾಜಮನ್ನಾರ್ ಆಯೋಗ ರಾಜ್ಯ ಮಟ್ಟದ ಆಯೋಗ, ಇದು ಸೆಂಟ್ರಲ್ ಅವರು ನೇಮಕ ಮಾಡಿದ ಆಯೋಗ ಅಲ್ಲ. ನಾ ಆವಾಗ್ಲಿಂದ ಹೇಳ್ತಿದ್ದೀನಿ ತಮಿಳ್ನಾಡು ಸರ್ಕಾರ ಮಾಡಿರೋದು. ಓಕೆನಾ, ಹಾಗಾಗಿ ಇದು ರಾಜ್ಯ ಮಟ್ಟದ ಆಯೋಗ. ಕೇಂದ್ರದಲ್ಲಿ ಅಧಿಕಾರ ಅತಿಯಾಗಿ ವಿಕೇಂದ್ರೀಕರಣವಿದೆ ಎಂದು ಟೀಕೆ ಮಾಡ್ತಾರೆ ಇವರು. ಓಕೆ, ನೆಕ್ಸ್ಟ್ ರಾಜ್ಯ ಸ್ವಾಯತ್ತತೆ ಹೆಚ್ಚಿಸಲು ಶಿಫಾರಸು ಮಾಡ್ತಾರೆ, ಅಂದ್ರೆ ರಾಜ್ಯಕ್ಕೆ ಜಾಸ್ತಿ ಪವರ್ ಕೊಡ್ಬೇಕಂತ ಶಿಫಾರಸು ಮಾಡ್ತಾರೆ. ಕೇಂದ್ರ ಸರ್ಕಾರವು ಇದನ್ನ ಅಂಗೀಕರಿಸಿಲ್ಲ. ಹೆಂಗ್ ಅಂಗೀಕರಿಸ್ತಾರೆ ಹೇಳ್ರಿ, ಮೇಜರ್ ಆಗಿ ಒಂದೇ ಪಾಯಿಂಟ್ ತಗೊಳ್ಳಿ ಇಲ್ಲಿ. ಯಾಕಂದ್ರೆ ರಾಜ್ಯಗಳಿಗೆ ಹೆಚ್ಚು ಆರ್ಥಿಕ ಸ್ವಾಯತ್ತತೆ ನೀಡಬೇಕು, ಇದು ಒಂದು ಪಾಯಿಂಟ್ ಸಾಕು ಅವ್ರಿಗೆ ಇದನ್ನ ತೆಗೆದಾಕಕ್ಕೆ. ಓಕೆನಾ, ಅಂತರಾಜ್ಯ ಇಲ್ಲೇನಾದ್ರು ಜಾಸ್ತಿ ಸ್ವಾಯತ್ತತೆ ಕೊಟ್ರೆ ಅಂದ್ರೆ ಜಾಸ್ತಿ ಪವರ್ ಕೊಟ್ರೆ ಅಂದ್ರೆ ಅವ್ರ ಮೇಲ್ ಕುತ್ಕೊಂಡು ಏನ್ ಮಾಡ್ಬೇಕಾಗತ್ತೆ. ಓಕೆನಾ, ಹಾಗಾಗಿ ಇದನ್ನ ಅವಾಲ್ಯೂಷ್ ಮಾಡ್ತಾರೆ, ಇದು ಅಂಗೀಕರಿಸಲ್ಲ. ನಾಟ್ ಅಕ್ಸೆಪ್ಟೆಡ್, ರಾಜಮನ್ನಾರ್ ಆಯೋಗ ನಾಟ್ ಅಕ್ಸೆಪ್ಟೆಡ್. ಓಕೆ, ನೆಕ್ಸ್ಟ್ ಸರ್ಕಾರಿಯ ಕಮಿಷನ್ ಬರುತ್ತೆ, ಅದಕ್ಕಿಂತ ಬಿಫೋರ್ ಬಂದಿರುತ್ತೆ ಸರ್ಕಾರಿಯ ಕಮಿಷನ್ ಬರುತ್ತೆ. ಓಕೆ, ಸಾರಿ, ಇದು ಬಂದ್ಮೇಲೆ ರಾಜಮನ್ನಾರ್ ಬಂದ್ಮೇಲೆ ಸರ್ಕಾರಿಯ ಬರುತ್ತೆ. ಇದು ಸೆಂಟ್ರಲ್ ಅವರೇ ಮಾಡ್ತಾರೆ, ಅದು ಅವಾಲ್ಯೂಷ್ ಆದ್ಮೇಲೆ ಅದನ್ನ ನಾಟ್ ಅಕ್ಸೆಪ್ಟ್ ಮಾಡ್ಕೊಳ್ಳಾದ್ಮೇಲೆ ಸೆಂಟ್ರಲ್ ಇಂದಾನೆ ಇನ್ನೊಂದು ಕಮಿಷನ್ ಸ್ಥಾಪನೆ ಮಾಡ್ತಾರೆ. ಯಾರಂದ್ರೆ ಸರ್ಕಾರಿಯ, ಅವ್ರ ಹೆಸರೇ ಸರ್ಕಾರಿಯ. ಇಲ್ಲಿ ನ್ಯಾಯಮೂರ್ತಿ RS ಸರ್ಕಾರಿಯ. ಓಕೆನಾ, ಯಾವಾಗ ಸ್ಥಾಪನೆ ಮಾಡಿದ್ರು? 1983 ಸ್ಥಾಪನೆ ಮಾಡ್ತಾರೆ. ಓಕೆನಾ, 1983 ಇವರು ರಿಪೋರ್ಟ್ ಕೊಡೋದು 5 ವರ್ಷ ಆದ್ಮೇಲೆ 1988 ರಿಪೋರ್ಟ್ ಕೊಡ್ತಾರೆ. ಸ್ಥಾಪನೆ ಮಾಡಿದವರು ಅಪಾಯಿಂಟೆಡ್ ಬೈ ಸೆಂಟ್ರಲ್ ಗೌರ್ಮೆಂಟ್. ಓಕೆನಾ, SR ಸರ್ಕಾರಿಯ ಅವ್ರ ಹೆಸರು. ಪರ್ಪಸ್, ಉದ್ದೇಶ ಏನು, ಇದನ್ನ ಸ್ಥಾಪನೆ ಮಾಡಿದ ಉದ್ದೇಶ ಏನಂತಂದ್ರೆ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಗಳನ್ನು ಪರಿಶೀಲನೆ ಮಾಡಬೇಕು. ಓಕೆನಾ, ಟು ಎಕ್ಸಾಮಿನ್ ಸ್ಟೇಟ್ ಅಂಡ್ ಸೆಂಟ್ರಲ್ ರಿಲೇಷನ್ಸ್. ಕೇಂದ್ರ ಮಟ್ಟದ ಆಯೋಗ ಆಗಿರ್ತೈತೆ ಇದು, ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅವರೇ ನೇಮಕ ಮಾಡಿರೋದ್ರಿಂದ ಇದು ಕೇಂದ್ರ ಮಟ್ಟದ ಆಯೋಗ ಆಗಿರ್ತೈತಿ. ರೆಕಮೆಂಡೇಶನ್ 277 ರೆಕಮೆಂಡೇಶನ್ಸ್. ಓಕೆನಾ, 277 ರೆಕಮೆಂಡೇಶನ್ಸ್ ಅನ್ನ, ಸಜೆಷನ್ಸ್ ಅನ್ನ ಕೊಡ್ತಾರೆ. ಯಾರು? ಸರ್ಕಾರಿಯ ಕಮಿಷನ್. ಯಾವಾಗ ಬಂತು, ಅದರ ಉದ್ದೇಶ ಏನು, ಎಲ್ಲಿಂದ ನೇಮಕ ಮಾಡಿದ್ದಾರೆ, ಓಕೆನಾ, ಎಷ್ಟು ರೆಕಮೆಂಡೇಶನ್ಸ್ ಎಲ್ಲ ಹೇಳ್ತೀನಿ. ಇದ್ರ ಕೀ ಪಾಯಿಂಟ್ಸ್ ಅದ್ರ ಸ್ವಲ್ಪ ಮುಂದುವರೆದಂಗೆ. ಅಂತಾರಾಜ್ಯ ಮಂಡಳಿಗಳನ್ನ ಶಿಫಾರಸುಗಳು ಏನೇನಿದಾವೆ, ಇವ್ರದ್ದು ಶಿಫಾರಸುಗಳು, ಪ್ರಮುಖ ಶಿಫಾರಸುಗಳು ಇಲ್ಲೇನಿದಾವೆ 247 ಶಿಫಾರಸುಗಳನ್ನು ಓದ್ಕೊಳ್ಳೋ ಉದ್ದೇಶ ಇರಲ್ಲ. ಅದರಲ್ಲಿ ಪ್ರಮುಖವಾಗಿರುವನ್ನ ಇಲ್ಲಿ ನಾನು ಫಿಲ್ಟರ್ ಮಾಡಿ ಕೊಟ್ಟಿರ್ತೀನಿ, ಅವ್ನು ನೋಡ್ಕೊಳ್ಳಿ. ಯಾವ್ದಿದೆ? ಅಂತಾರಾಜ್ಯ ಮಂಡಳಿಗಳನ್ನ ಬಲಪಡಿಸಬೇಕು, ಸ್ಟ್ರೆಂಥನ್ ಇಂಟರ್ ಸ್ಟೇಟ್ ಕೌನ್ಸಿಲ್. ಓಕೆನಾ, ಇವರು ಕೂಡ ಇದನ್ನೇ ಹೇಳಿದ್ದಾರೆ. ನೆಕ್ಸ್ಟ್ ಕಲಂ 356 ಅನ್ನ ಅತಿ ಕಡಿಮೆ ಬಳಸಬೇಕು. 365 ಏನಂತ ಅಂದ್ರೆ ರಾಷ್ಟ್ರಪತಿ ಆಳ್ವಿಕೆ. ಓಕೆನಾ, ರಾಜ್ಯದ ಮೇಲೆ ರಾಷ್ಟ್ರಪತಿಗಳ ಆಳ್ವಿಕೆ 365 ಅದು ಮಾತಾಡುತ್ತೆ. ಓಕೆನಾ, ಅದನ್ನ ಕಡಿಮೆ ಬಳಕೆ ಮಾಡಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಕಾನೂನು ರಚನೆಯಲ್ಲಿ ರಾಜ್ಯಗಳೊಂದಿಗೆ ಸಲಹೆ ಮಾಡಬೇಕು. ಓಕೆನಾ, ಸೆಂಟ್ರಲ್ ಶುಡ್ ಕನ್ಸಲ್ಟ್ ಸ್ಟೇಟ್ ಇನ್ ಲೆಜಿಸ್ಲೇಷನ್, ಅಂದ್ರೆ ಕಾನೂನು ರಚನೆ ಮಾಡುವಾಗ ರಾಜ್ಯಗಳೊಂದಿಗೆ ಆದ್ರೂ ಕೂಡ ನೀವು ಸಲಹೆ ತಗೊಳ್ರಿ ಸೆಂಟ್ರಲ್ ಅಲ್ಲಿ, ಸುಮ್ಮನೆ ನೀವೇ ಮಾಡ್ಬೇಡಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಸಲಹಾ ಪಾಲನೆಯನ್ನು ಮುಂದುವರಿಸಬೇಕಂದ್ರೆ ಇದರಲ್ಲಿ ರಾಜಮನ್ನಾರ್ ಏನ್ ಹೇಳ್ತಾರೆ ಅಂದ್ರೆ ಕನ್ಕರೆಂಟ್ ಲಿಸ್ಟ್ ಏನಿದೆ ಅದನ್ನ ತೆಗೆದಾಕಿ ಅಂತ ಹೇಳ್ತಾರೆ. ಆದ್ರೆ ಡಿಫ್ರೆನ್ಸ್ ಏನಿದೆ, ನಾನು ಕ್ವಶನ್ ಪೇಪರ್ ಏನಾದ್ರು ನಾವು ಫ್ರೇಮ್ ಮಾಡೋದಾದ್ರೆ ಸರ್ಕಾರಿಯ ಮತ್ತು ರಾಜಮನ್ನಾರ್ ಕಮಿಷನ್ ಎರಡೂ ಕೂಡ ಕನ್ಕರೆಂಟ್ ಲಿಸ್ಟ್ ಏನಿದೆ, 3ನೇ ಲಿಸ್ಟ್ ಕನ್ಕರೆಂಟ್ ಲಿಸ್ಟ್ ಏನಿದೆ ಅದನ್ನ ತೆಗೆದು ಹಾಕ್ರಿ ಅಂತ ಹೇಳಿದಾರೆ ಅಂತ ಹೇಳ್ತೀನಿ. ಅಂದ್ರೆ ಆ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಯಾಕಂದ್ರೆ ರಾಜಮನ್ನಾರ್ ಅವರು ಅದನ್ನು ತೆಗೆದಾಕ್ರಿ ಅಂತ ಹೇಳ್ತಾರೆ, ಆದ್ರೆ
ಸರ್ಕಾರಿಯ ಕಮಿಷನ್ ಕನ್ಕರೆಂಟ್ ಲಿಸ್ಟ್ ಏನಿದೆ ಅದನ್ನ ನೀವು ಮುಂದುವರಿಸಿ ಅಂತ ಹೇಳ್ತಾರೆ. ಓಕೆನಾ, ಸ್ವಲ್ಪ ಕೀ ಪಾಯಿಂಟ್ ಅಲ್ಲಿ ಡಿಫ್ರೆನ್ಸ್ ಇರುತ್ತೆ. ಅಲ್ಲೇ ಕ್ವಶನ್ಸ್ ಅನ್ನ ಡೀಟೇಲ್ ಆಗಿ ಇನ್ ಡೀಟೇಲ್ ಆಗಿ ಕ್ವಶನ್ಸ್ ಬಂದಾಗ ಫ್ರೇಮ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅವಾಗಲೇ ಒಂದು ಇದು ನೋಡಿದ್ ನೋಡಿ, ರಿಟ್ ಮೇಲೆ ಒಂದು ಕ್ವಶನ್ ನೋಡಿದ್ವಲ್ವಾ, ಆ ರೀತಿ ಕ್ವಶನ್ಸ್ ಬಂದಾಗ ಸ್ವಲ್ಪ ಒಂದು ಒರಳಲ್ಲಿ ಕೂಡ ನಿಮ್ನ ಟ್ರ್ಯಾಪ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಸ್ವಲ್ಪ ಅಲ್ಲಿ ನೋಡ್ಕೊಂಡಿರಿ. ನೆಕ್ಸ್ಟ್, ರಾಜ್ಯಪಾಲರು ತಟಸ್ಥ ಸಾಂವಿಧಾನಿಕ ಮುಖ್ಯಸ್ಥರಾಗಬೇಕು. ಓಕೆ, ನೆಕ್ಸ್ಟ್ ಒಂದು ನಿಮಿಷ. ರಾಜ್ಯಪಾಲರು ತಟಸ್ಥ ಸಾಂವಿಧಾನಿಕ ಮುಖ್ಯಸ್ಥರಾಗಿರಬೇಕು. ನೆಕ್ಸ್ಟ್, ಮುಖ್ಯಮಂತ್ರಿಗಳ ಸಲಹೆಯಿಂದ ರಾಜ್ಯಪಾಲರ ನೇಮಕ. ಮುಖ್ಯಮಂತ್ರಿಗಳ ಸಲಹೆಯಿಂದ ರಾಜ್ಯಪಾಲರ ನೇಮಕ ಮಾಡ್ಬೇಕು. ಅಂದ್ರೆ ಯಾವ ಸ್ಟೇಟ್ ಮುಖ್ಯಮಂತ್ರಿ ಮಾಡ್ತಿದೀವೋ, ಯಾವ ಸ್ಟೇಟ್ ಅಲ್ಲಿ ಮುಖ್ಯಮಂತ್ರಿ ಇರ್ತಾನಲ್ವಾ, ಆ ಸ್ಟೇಟಿಗೆ ರಾಜ್ಯಪಾಲರ ನೇಮಕ ಮಾಡುವಾಗ ಮುಖ್ಯಮಂತ್ರಿಗಳ ಸಲಹೆಯನ್ನು ಕೂಡ ತಗೊಂಡ್ ಮಾಡಿ ಅಂತ ಹೇಳ್ತಾರೆ. ನೆಕ್ಸ್ಟ್, ಹಣಕಾಸು ಆಯೋಗವನ್ನು ಬಲಪಡಿಸಬೇಕಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಇದು ಸರ್ಕಾರಿಯ ಕಮಿಷನ್ ಬಗ್ಗೆ ಒಂದು ಬ್ರೀಫ್ ಆಗಿ ಕೊಟ್ಟಿದ್ದೀನಿ ನಿಮ್ಗೆ ಬ್ಲೂ ಪ್ರಿಂಟ್. ನೆಕ್ಸ್ಟ್, ಪುಂಚಿ ಕಮಿಷನ್ ಬರ್ತಾರೆ. ನೆಕ್ಸ್ಟ್ 2007ರಲ್ಲಿ ಬರ್ತಾರೆ. 2007ರಲ್ಲಿ 10ರಲ್ಲಿ ರಿಪೋರ್ಟ್ ಕೊಡ್ತಾರೆ. ಇದು ಕೂಡ ಸೇಮ್, ಅದ್ರ ರಿಲೇಟೆಡ್ ವಿಷಯ ಸೇಮ್ ಇದ್ದಾಗ ಅದ್ರ ರಿಲೇಟೆಡ್ ಬಂದಿರೋ ಎಲ್ಲವನ್ನೂ ಕೂಡ ನಾನು ಗ್ಲಾನ್ಸ್ ಮಾಡೋದು ನನ್ನ ಕರ್ತವ್ಯ ಆಗಿರುತ್ತೆ. ಓಕೆ, ಅಪಾಯಿಂಟ್ ಯಾವಾಗ? 2007ರಲ್ಲಿ. ಇದು ಕ್ವಶನ್ಸ್ ಬಂದಿದೆ, ಪುಂಚಿ ಕಮಿಷನ್ ಯಾವಾಗ ಅಪಾಯಿಂಟ್ ಮಾಡಿದಾರೆ ಅಂತ ಕ್ವಶನ್ ಬಂದಿದೆ. 2007. ರಿಪೋರ್ಟು 2010. ಸ್ಥಾಪನೆ ಮಾಡಿದಾರೆ ಯಾರು? ಕೇಂದ್ರ ಸರ್ಕಾರ. ಇವರು ಜಸ್ಟಿಸ್ ಎಂ ಪುಂಚಿ ಅವರ ಫುಲ್ ನೇಮ್ ಆಗಿರುತ್ತೆ. 1990ರ ನಂತರ ಕೇಂದ್ರ ರಿವ್ಯೂ ಅಂಡ್ ಅಪ್ಡೇಟ್ಸ್ ಸೆಂಟ್ರಲ್ ಅಂಡ್ ಸ್ಟೇಟ್ ರಿಲೇಷನ್ಸ್ ಪೋಸ್ಟ್ 1990. ಅಂದ್ರೆ 1990ರ ನಂತರ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಗಳನ್ನ ನವೀಕರಿಸಲು ಪುಂಚಿ ಕಮಿಷನ್ ಅನ್ನ ಅಪಾಯಿಂಟ್ ಮಾಡಿರ್ತಾರೆ. ಓಕೆನಾ, ಇದು ಫೆಡರಲಿಸಂ, ರಾಜ್ಯಪಾಲ, ತುರ್ತು ಅಧಿಕಾರ, ಸ್ಥಳೀಯ ಸಂಸ್ಥೆಗಳು, ಇದ್ರ ಈ ಏರಿಯಾಕ್ಕೆ ಫೋಕಸ್ ಮಾಡ್ತಾರೆ. ಓಕೆನಾ, ಇಲ್ಲಿ ಕೂಡ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡ್ಬೋದು ಅವರು. ಯಾವ ಏರಿಯಾಕ್ಕೆ ಫೋಕಸ್ ಮಾಡಿದ್ರು ಪುಂಚಿ ಕಮಿಷನ್ ನಲ್ಲಿ, ಯಾವ ಏರಿಯಾಕ್ಕೆ? ಓಕೆನಾ, ಫೆಡರಲಿಸಂ, ಗವರ್ನರ್, ಎಮರ್ಜೆನ್ಸಿ ಪವರ್ಸ್, ಲೋಕಲ್ ಬಾಡೀಸ್, ಇದಕ್ಕೆ ಜಾಸ್ತಿ ಫೋಕಸ್ ಮಾಡ್ತಾರೆ. ರೆಕಮೆಂಡೇಶನ್ಸ್ ಎಷ್ಟು? 273 ಇವ್ರದ್ದು, 247 ಸರ್ಕಾರಿಯ ಕಮಿಷನ್, 273 ಪುಂಚಿ, 247 ಸರ್ಕಾರಿಯ. ನೆಕ್ಸ್ಟ್, ಇವರ ಶಿಫಾರಸುಗಳೇನು, ಇವರ ಕೀ ಪಾಯಿಂಟ್ಸ್ ಏನು? ಓಕೆನಾ, ಕೀ ರೆಕಮೆಂಡೇಶನ್ಸ್ ಏನು? ಯಾರ್ದು? ಪುಂಚಿ ಕಮಿಷನ್ದು. ಇದು 2007ರಲ್ಲಿ ಬರುತ್ತೆ. ಓಕೆನಾ, ಇಯರ್ ಕೇಳಿದಾನೆ. ಓಕೆ, ರಾಜ್ಯಪಾಲರನ್ನು ಮುಖ್ಯಮಂತ್ರಿಗಳ ಪ್ಯಾನಲ್ ನಿಂದ ಆಯ್ಕೆ ಮಾಡಬೇಕು. ರಾಜ್ಯಪಾಲರನ್ನ ಮುಖ್ಯಮಂತ್ರಿಗಳ ಪ್ಯಾನಲ್ ನಿಂದ, ಅಂದ್ರೆ ರಾಜ್ಯಪಾಲರನ್ನ ಒಂದ್ ರಾಜ್ಯಕ್ಕೆ ರಾಜ್ಯಪಾಲರನ್ನ ಆಯ್ಕೆ ಮಾಡ್ತಿದ್ರೆ ಅಂದ್ರೆ ಅಲ್ಲಿ ಇರುವಂತಹ ಮುಖ್ಯಮಂತ್ರಿ ಸಲಹೆ ತಗೊಂಡು ಆಯ್ಕೆ ಮಾಡ್ರಿ ಅಂತ ಹೇಳ್ತಿದ್ದಂಗೆ. ಓಕೆ, ನೆಕ್ಸ್ಟ್, ರಾಜ್ಯಪಾಲರನ್ನು ಏಕಾಏಕಿ ತೆಗೆದು ಹಾಕಬಾರ್ದು. ನೆಕ್ಸ್ಟ್, ಕಲಂ 356 ಕಠಿಣ ನಿಯಮಗಳೊಂದಿಗೆ ಬಳಸಬೇಕು. ಸೇಮ್ ಇವರು ಕೂಡ ಅದನ್ನೇ ಹೇಳಿದ್ರು. 356 ಅಂದ್ರೆ ರಾಷ್ಟ್ರಪತಿ ಆಳ್ವಿಕೆ ರಾಜ್ಯದ ಮೇಲೆ ಹೇರೋದನ್ನ ಕಠಿಣ ನಿಯಮಗಳೊಂದಿಗೆ ಬಳಸಬೇಕು. ಹಂಗೆ ಸುಮ್ನೆ ಫೋನ್ ಮಾಡಿ ಹಂಗ ಈಗ ಏನಾದ್ರು ಇಲ್ಲ ಕರ್ನಾಟಕದ ಮೇಲೆ ನೀವು ರಾಷ್ಟ್ರಪತಿ ಆಳ್ವಿಕೆ ಹಾಕಿ ಅಂದ ತಕ್ಷಣ ಹಂಗೆ ದಡ್ ಅಂತ ಸೀಲ್ ಹಾಕಿ ಸೈನ್ ಮಾಡಿ ರಾಷ್ಟ್ರಪತಿ ಆಳ್ವಿಕೆ ಹಾಕಿದೆ ಅಂತ ಅನ್ನಂಗಿಲ್ಲ. ಅಂದ್ರೆ ರಾಷ್ಟ್ರಪತಿ ಆಳ್ವಿಕೆ ಹಾಕಕ್ಕೆ ಏನೇನ್ ಪ್ರೋಸೆಸ್ ತಗೋಬೇಕು, ಏನು ಸಿಚುವೇಶನ್ ಇದ್ದಾಗ ಹಾಕ್ಬೇಕು, ಅದನ್ನ ಸ್ವಲ್ಪ ಕಠಿಣ ನಿಯಮಗಳಿಂದ ಬಳಸಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್, ಫ್ಲೋರ್ ಟೆಸ್ಟ್ ಇಲ್ಲದೆ ರಾಜ್ಯ ಸರ್ಕಾರವನ್ನು ವಶೆ ಮಾಡುವುದಿಲ್ಲ. ಫ್ಲೋರ್ ಟೆಸ್ಟ್ ಸೆಂಟ್ರಲ್ ಅಂಡ್ ಕೆನಾಟ್ ಡಿಸ್ಮಿಸ್ ಸ್ಟೇಟ್ ಗೌರ್ಮೆಂಟ್ ವಿತೌಟ್ ಫ್ಲೋರ್ ಟೆಸ್ಟ್. ಅಂದ್ರೆ ಅದನ್ನ ಅಲ್ಲಿಂದ ಏನಾದ್ರು ಒಂದು ನ್ಯೂಸ್ ಬಂದ ತಕ್ಷಣ ಹಂಗೆ ಸುಮ್ಮನೆ ಕ್ರಾಸ್ ಚೆಕ್ ಮಾಡ್ದೇನೆ ಹಂಗೆ ಸರ್ಕಾರವನ್ನು ವಜಾ ಮಾಡಬಾರ್ದು ಅಂತ ಹೇಳ್ತಾರೆ. ನೆಕ್ಸ್ಟ್, ಸ್ಥಳೀಯ ಸಂಸ್ಥೆಗಳಿಗೆ ಹೆಚ್ಚು ಆರ್ಥಿಕ ಸ್ವಾಯತ್ತತೆ ನೀಡಬೇಕಂತ ಹೇಳ್ತಾರೆ. ಅಂತಾರಾಜ್ಯ ಮಂಡಳಿಯನ್ನು ಶಾಶ್ವತ ಸಂವಿಧಾನಿಕ ಸಂಸ್ಥೆಯಾಗಿಸಬೇಕು. ಅಂತಾರಾಜ್ಯ ಮಂಡಳಿ, ಓಕೆನಾ, ಇಂಟರ್ ಅಂಡ್ ಸ್ಟೇಟ್ ಕೌನ್ಸಿಲ್ ಅನ್ನ ಶಾಶ್ವತ ಸಂವಿಧಾನಿಕ ಸಂಸ್ಥೆ ಆಗಿಸ್ಬೇಕಂತ ಹೇಳ್ತಾರೆ. ನೆಕ್ಸ್ಟ್, ರಾಜ್ಯಗಳಲ್ಲಿ ಕೇಂದ್ರ ಪಡೆಯು ನಿಯೋಜನೆಗೆ ಸ್ಪಷ್ಟ ಮಾರ್ಗಸೂಚಿಗಳನ್ನು ಕೊಡಬೇಕು. ರಾಜ್ಯಗಳಲ್ಲಿ ಕೇಂದ್ರ ಪಡೆಯ ನಿಯೋಜನೆಗಳನ್ನು ಸ್ಪಷ್ಟ ಮಾರ್ಗಸೂಚಿಗಳನ್ನು ಕೊಡ್ಬೇಕಂತ ಹೇಳ್ತಾರೆ. ಓಕೆನಾ, ಈ ಕಂಪ್ಯಾರಿಟಿವ್ ಮೂರನ್ನು ಕೂಡ ಕಂಪೇರ್ ಮಾಡ್ತಿದ್ದೀನಿ. ಏನ್ ನೀಟ್ ಆಗಿದೆ ಗೊತ್ತಾಯ್ತು ನೋಟ್ಸು, ನೀವು ಎಲ್ಲೂ ಮಿಸ್ ಮಾಡಕ್ ಚಾನ್ಸ್ ಇಲ್ಲ. ಈಗ ನೋಡ್ರಿ, ಈಗ ಇದು ಈ ಒಂದು ಸ್ಲೈಡ್ ಅಲ್ಲಿ ನಿಮ್ ಕ್ವಶನ್ಸ್ ಯಾವ ರೀತಿ ಬಂದ್ರು ಕೂಡ ನೀವು ಆನ್ಸರ್ ಮಾಡ್ಬೋದು. ಮೇಜರ್ ಆಗಿ ಏನ್ ಕೇಳ್ತಾನೆ, ಸೆಂಟ್ರಲ್ ಅಂಡ್ ಸ್ಟೇಟ್ ಬರುವ ಕಮಿಷನ್ ಯಾವ್ಯಾವು? 3 ಕೊಟ್ಟಿದ್ದೀನಿ. ಯಾವಾಗ ಅಪಾಯಿಂಟ್ ಆಗಿದ್ದಾರೆ? 3 ಕೊಟ್ಟಿದ್ದೀನಿ. ಅವನ ಆರ್ಡರ್ ವೈಸ್ ಕೇಳಿದ್ರು ಇಸ್ವಿ ಕೊಟ್ಟಿದ್ದೀನಿ, 3 ಆರ್ಡರ್ ವೈಸ್ ಇದಾವೆ. ಯಾರ್ಯಾರು ಸ್ಥಾಪನೆ ಮಾಡಿದ್ರೆ ಅಂತ ಕೊಟ್ಟಿದ್ದೀನಿ, ಅದು ಕೂಡ ಇದೆ. ಓಕೆನಾ, ಅದ್ರ ಕೀ ಪಾಯಿಂಟ್ಸ್ ಎಲ್ಲ ಅವಾಗಲೇ ಹೇಳಿದ್ದೀನಿ. ಓಕೆ, ಫಸ್ಟ್ನೇದು ಸರ್ಕಾರಿ ಕಮಿಷನ್, ಅದ್ರ ನೆಕ್ಸ್ಟ್ ಫಸ್ಟ್ ರಾಜಮನ್ನರ್ ಫಸ್ಟ್, ಆಮೇಲೆ ಸರ್ಕಾರಿಯ ಸೆಕೆಂಡ್, ಪುಂಚಿ ಥರ್ಡ್. ಓಕೆನಾ, ಇದು ಸರ್ಕಾರಿಯ ರಾಜಮನ್ನರ್ ಬರೋದು 1969, ಸರ್ಕಾರಿಯ ಬರೋದು 1983, ಪುಂಚಿ ಬರೋದು 2007. ರಾಜಮನ್ನರ್ ರಿಪೋರ್ಟ್ ಕೊಡೋದು 1971, ಪುಂಚಿ ಸರ್ಕಾರಿಯ ರಿಪೋರ್ಟ್ ಕೊಡೋದು 1988, ಪುಂಚಿ ಆಯೋಗ ರಿಪೋರ್ಟ್ ಕೊಡೋದು 2010. ಓಕೆ, ಇದು
ಸರ್ಕಾರಿಯ ಮತ್ತು ಪುಂಚಿ ಕಮಿಷನ್ ಅನ್ನು ಸೆಂಟ್ರಲ್ ಗೌರ್ಮೆಂಟ್ ಅಪಾಯಿಂಟ್ ಮಾಡಿದ್ರೆ, ರಾಜಮನ್ನಾರ್ ಕಮಿಷನ್ ಅನ್ನು ಮಾತ್ರ ಇದು ತಮಿಳುನಾಡು ಸರ್ಕಾರ ಅಪಾಯಿಂಟ್ ಮಾಡಿರುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ನೇಚರ್ ಸೆಂಟ್ರಲ್ ಕಮಿಷನ್ ಇದು ಸ್ಟೇಟ್ ಲೆವೆಲ್ ಕಮಿಷನ್ ಆಗಿರುತ್ತೆ. ಇದರಲ್ಲಿ ಸರ್ಕಾರಿಯ ಇದ್ರ ಬಾಸು, ಇದರಲ್ಲಿ ಪುಂಚಿ, ಇದರಲ್ಲಿ ರಾಜಮನ್ನಾರ್. ನೆಕ್ಸ್ಟ್ ಮೇನ್ ಪರ್ಪಸ್, ಓಕೆನಾ, ಇದು ಸೆಂಟ್ರಲ್ ಅಂಡ್ ಸ್ಟೇಟ್ ರಿಲೇಷನ್ಸ್, ಇದು ಕೂಡ ಸೆಂಟ್ರಲ್ ಅಂಡ್ ಸ್ಟೇಟ್ ಮಾಡರ್ನ್ ಎರಾ. ಇದು ಅಪೋಸ್ ಸೆಂಟ್ರಲೈಸೇಷನ್, ಡಿಮ್ಯಾಂಡ್ ಸ್ಟೇಟ್ ಅಟಾನಮಸ್ ಬಗ್ಗೆ ಮಾತಾಡುತ್ತೆ. ಓಕೆನಾ, ಇದಿಷ್ಟು ನೋಡ್ಕೊಳ್ಳಿ. ಬಿಫೋರ್ ಎಕನಾಮಿಕ್ ರಿಫಾರ್ಮ್ಸ್ ಅದರಿದ್ದಾಗ ಬರುತ್ತಂತೆ. ಇದೇನು ಇದು ಬೇಡ, ಇದು LPG ಇದ್ದಾಗ ಬರುತ್ತೆ. ಸ್ಟ್ರಾಂಗ್ ಸೆಂಟ್ರಲ್ ಡೊಮಿನೇಷನ್, ಫೋಕಸ್ ಏರಿಯಾ, ಇದು ಫೆಡರಲಿಸಮ್. ಇಲ್ಲಿ ಕೇಳ್ಬೋದು ಫೋಕಸ್ ಏರಿಯಾ ಯಾವುದು, ಫೆಡರಲಿಸಮ್. ಗವರ್ನರು, ಸೆಂಟ್ರಲ್ ಸ್ಟೇಟ್ ಕೌನ್ಸಿಲ್, ಇದು ಕೂಡ ಫೆಡರಲಿಸಮ್. ಗವರ್ನರು, ಎಮರ್ಜೆನ್ಸಿ, ಲೋಕಲ್ ಬಾಡೀಸು. ಫುಲ್ ಸ್ಟೇಟ್ ಆಟೋನಮಸ್, ರೆಡ್ಯೂಸ್ ಸೆಂಟ್ರಲ್ ಪವರ್ಸ್ ಬಗ್ಗೆ ಮಾತಾಡೋದು ಇದು ರಾಜಮನ್ನಾರು. ಓಕೆ, ನೆಕ್ಸ್ಟ್ ಕೋಆಪರೇಟಿವ್ ಫೆಡರಲಿಸಮ್ ಅಪ್ರೋಚ್. ಕೋಆಪರೇಟಿವ್ ಫೆಡರಲಿಸಮ್ ಮಾಡಬೇಕು, ಮಾಡರ್ನ್ ಫೆಡರಲಿಸಮ್ ಮಾಡಬೇಕು, ಪ್ರೋ ಸ್ಟೇಟ್ ಫೆಡರಲಿಸಮ್ ಮಾಡ್ಬೇಕಂತ ಹೇಳ್ತಾರೆ. ಇದು ಸ್ವಲ್ಪ ನೋಡ್ಕೊಳ್ಳಿ ಅಷ್ಟೇ, ಇಲ್ಲೇನು ಜಾಸ್ತಿ ಕೇಳಲ್ಲ, ಅದ್ರ ಮೇಲೆ ಮ್ಯಾಕ್ಸಿಮಮ್ ಅಲ್ಲೇ ಬರುತ್ತೆ. ಬಟ್ ನಿಮಗೆ ಇನ್ಫಾರ್ಮೇಶನ್ ಜಾಸ್ತಿ ಇರಲಿಲ್ಲ ಅನ್ನೋ ದೃಷ್ಟಿಯಿಂದ ಹೇಳಿದೆ. ನೆಕ್ಸ್ಟ್ ಕನ್ಕರೆಂಟ್ ಲಿಸ್ಟ್. ಕನ್ಕರೆಂಟ್ ಲಿಸ್ಟ್ ಆಸ್ ಇಟ್ ಈಸ್ ಇರ್ಬೇಕಂತಂದು ಸರ್ಕಾರ ಹೇಳುತ್ತೆ. ರಿವ್ಯೂ ಮಾಡ್ರಿ ಅಂತಂದು ಹೇಳೋದು ಪುಂಚಿ ಹೇಳುತ್ತೆ. ಅಬ್ಯಾಲಿಷ್ ಮಾಡ್ರಿ ಕನ್ಕರೆಂಟ್ ಲಿಸ್ಟ್ ಅಂತ ಹೇಳೋದು ರಾಜಮನ್ನಾರ್ ಹೇಳುತ್ತೆ. ನೆಕ್ಸ್ಟ್ ಇಂಟರ್ ಸ್ಟೇಟ್ ಕೌನ್ಸಿಲ್ ಅನ್ನ ಜಾಸ್ತಿ ಫೋಕಸ್ ಮಾಡ್ರಿ ಅಂತ ಹೇಳೋದು ಸರ್ಕಾರಿಯ. ಪುಂಚಿ ಮೇಕ್ ಪರ್ಮನೆಂಟ್ ಬಾಡಿ ಮಾಡ್ರಿ, ಇದನ್ನ ಇಂಟರ್ ಸ್ಟೇಟ್ ಕೌನ್ಸಿಲ್ ಅನ್ನ ಪರ್ಮನೆಂಟ್ ಬಾಡಿ ಮಾಡ್ರಿ ಅಂತ ಹೇಳ್ತಾರೆ ಯಾರಂತಂದ್ರೆ ಪುಂಚಿ ಕಮಿಷನ್ ಆಗಿರುತ್ತೆ. ಮಿಡ್ಲ್ ಇರೋದು ಪುಂಚಿ ಕಮಿಷನ್. ಓಕೆನಾ, ಸ್ಟ್ರಾಂಗ್ ಮಾಡ್ರಿ ಅಂತ ಹೇಳೋದು, ಜಸ್ಟ್ ಸ್ಟ್ರಾಂಗ್ ಮಾಡ್ರಿ ಅಂತ ಹೇಳೋದು ಸ್ಟ್ರಾಂಗ್. ಸೇಮ್ ಈಗ ಸರ್ಕಾರಿಯ ಮತ್ತು ಇನ್ನೊಂದು ಯಾವುದು ರಾಜಮನ್ನಾರ್. ಸರ್ಕಾರಿ ಮತ್ತು ರಾಜಮನ್ನಾರ್ ಜಸ್ಟ್ ಸ್ಟ್ರಾಂಗ್ ಮಾಡ್ರಿ ಅಂತ ಹೇಳ್ತಾರೆ. ಆದ್ರೆ ಕಾನ್ಸ್ಟಿಟ್ಯೂಷನಲ್ ಬಾಡಿ ಮಾಡ್ರಿ ಅಂತ ಹೇಳೋದು ಯಾರಂದ್ರೆ ಪುಂಚಿ ಕಮಿಷನ್. ಓಕೆ, ಯಾವ್ದನ್ನ, ಇಂಟರ್ ಸ್ಟೇಟ್ ಕೌನ್ಸಿಲ್ ಅನ್ನ. ಓಕೆನಾ, ಆಮೇಲೆ ಪ್ಲಾನಿಂಗ್ ಕಮಿಷನ್ ಕಂಟಿನ್ಯೂ ಮಾಡ್ರಿ ಅಂತ ಹೇಳ್ತಾರೆ ಸರ್ಕಾರಿ ಅವರು, ಆದ್ರೆ ರಿವ್ಯೂ ಮಾಡ್ರಿ ಅಂತ ಹೇಳೋದು ಪುಂಚಿ ಅವರು, ಅಬಾಲಿಷ್ ಮಾಡ್ರಿ ಅಂತ ಹೇಳೋದು ರಾಜಮನ್ನಾರ್. ಓಕೆನಾ, ಇದು ಫೈನಾನ್ಷಿಯಲ್ ಆಟೋನಮಿಕ್ಸ್, ಮಾಡರೇಟ್, ಸ್ಟ್ರಾಂಗ್, ವೆರಿ ಸ್ಟ್ರಾಂಗ್. ನೆಕ್ಸ್ಟ್ ಲಿಮಿಟೆಡ್ ಫೋಕಸ್, ಹೈ ಫೋಕಸ್, ನಾಟ್ ಫೋಕಸ್. ಓಕೆ, ಪಾರ್ಷಿಯಲಿ ಅಕ್ಸೆಪ್ಟೆಡ್, ಇಲ್ಲಿ ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ಈಗ ಸರ್ಕಾರಿ ಕಮಿಷನ್ ಅನ್ನ ಪಾರ್ಷಿಯಲಿ ಅಕ್ಸೆಪ್ಟೆಡ್ ಮಾಡ್ತಾರೆ, ಅಂದ್ರೆ ಸ್ವಲ್ಪನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಸಮ್ ಅಕ್ಸೆಪ್ಟೆಡ್, ನಾಟ್ ಫುಲ್ಲಿ, ಇದು ಕೂಡ ಸ್ವಲ್ಪ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ಫುಲ್ಲಿ ಅಕ್ಸೆಪ್ಟ್ ಮಾಡ್ಕೊಳಲ್ಲ. ಯಾವುದು ಪುಂಚಿಯನ್ನ ಅಕ್ಸೆಪ್ಟೇ ಮಾಡ್ಕೊಳಲ್ಲ, ಯಾವುದು ರಾಜಮನ್ನಾರ್ ಕಮಿಷನ್ ಅನ್ನ. ಓಕೆ, ಐ ಹೋಪ್ ಇದು ಕಂಪ್ಲೀಟ್ ಆಗಿ ಹೇಳಿದೀನಿ ನಾನು. ಓಕೆನಾ, ಐ ಹೋಪ್ ನನಗೆ ಸ್ಯಾಟಿಸ್ಫೈ ಆಗೋ ಲೆಕ್ಕಕ್ಕೆ ಹೇಳಿದ್ದೀನಿ, ಇದನ್ನ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇದ್ರ ಮೇಲೆ ಯಾವುದೇ ರೀತಿ ಕ್ವಶನ್ಸ್ ಬಂದ್ರು ನೀವು ಇನ್ಮೇಲೆ ಮಿಸ್ ಮಾಡಲ್ಲ ಅಂತ ಭಾವಿಸ್ತೇನೆ. ಓಕೆ, ಒನ್ ಲೈನರ್ ಸ್ವಲ್ಪ ಬ್ರೀಫ್ ಮಾಡೋದಾದ್ರೆ, ಬ್ಯಾಲೆನ್ಸ್ಡ್ ಸಮತೋಲನ ಸಹಕಾರಿ ಫೆಡರಲಿಸಮ್ ಅಂತಂದು ಹೇಳೋದು ಸರ್ಕಾರಿ ಕಮಿಷನ್. ಪುಂಚಿ ಇದು ಆಧುನಿಕ ದೃಢ ನಿರ್ಧಾರ ಸ್ಪರ್ಧಾತ್ಮಕ ಫೆಡರಲಿಸಮ್ ಬಗ್ಗೆ ಮಾತಾಡುತ್ತೆ. ನೆಕ್ಸ್ಟ್ ರಾಜಮನ್ನಾರ್ ಕಮಿಷನ್ ಇದು ಸ್ಟೇಟ್ ಮ್ಯಾಕ್ಸಿಮಮ್ ಅಟಾನಮಸ್ ಬಾಡಿ ರಿಲೇಟೆಡ್ ಅದ್ರ ಬಗ್ಗೆ ಮಾತಾಡುತ್ತೆ. ಓಕೆನಾ, ಐ ಹೋಪ್ ಇದಿಷ್ಟು ಆಗುತ್ತೆ. ಒಂದ್ ನಿಮಿಷ, ಟೈಮ್ ಆಯ್ತು ಅನ್ಸುತ್ತೆ. 1 hour ಆಯ್ತಲ್ವಾ? 1 hour ಆಯ್ತಾಗ್ಲೇ. ಓಕೆನಾ, ಇದು ಇಷ್ಟ ಆಗ್ಲಿ. ನೆಕ್ಸ್ಟ್ ನಾನು ರಾಜ್ಯಪಾಲರ ಬಗ್ಗೆ ಬಂದಿದ್ದ ಕ್ವಶನ್ಸ್ ಇದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಕವರ್ ಮಾಡ್ತೀನಿ. ಏನಿದು ಓಡ್ತಾನೆ ಇಲ್ಲಪ್ಪ ಕ್ಲಾಸ್, 2-3 ಕ್ವಶನ್ಸ್ ಅಷ್ಟೇ ರನ್ ಆಗ್ತದವ. ಇವತ್ತು ಎಷ್ಟು ಕ್ವಶನ್ ಮಾಡಿದೆ ನಾನು? ಒಂದಾಗಿದೆ. ನೆಕ್ಸ್ಟ್ 2 ಆಗಿದೆ, 3 ಆಗಿದೆ, 4, 5. ಎಸ್, ಇವತ್ತಿನ ಕ್ಲಾಸಲ್ಲಿ ನಾನು ಜಸ್ಟ್ 5 ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿದ್ದೀನಿ. 5 ಕ್ವಶನ್ಸು 50 ಮಿನಿಟ್ಸ್ ಜಾಸ್ತಿ ಆಯ್ತು ಅನ್ಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಕ್ವಶನ್ಸ್ ಇದೇ ರೀತಿ ಬರ್ತಿದಾವಲ್ವಾ, ಹಾಗಾಗಿ ನಾನು ಸ್ವಲ್ಪ ಕ್ಲಾಸನ್ನು ಲೆಂತಿ ತೊಗೊಂಡು ಮಾಡಿದ್ದೀನಿ. ನಿಮಗೆ ಕ್ಲಾಸನ್ನು ಸ್ವಲ್ಪ ಸ್ಪೀಡ್ ಇಟ್ಕೊಂಡು ನೋಡಿಕೊಂಡು ಕವರ್ ಮಾಡ್ಕೊಳ್ಳಿ. ಓಕೆನಾ, ಈ PDF ನ ನಿಮಗೆ ಬೇಕಾದ್ರೆ PDF ಏನಾದರೂ ಬೇಕಂದ್ರೆ ನೀವು ಡಿಸ್ಕ್ರಿಪ್ಷನಲ್ಲಿ ಕಮೆಂಟಲ್ಲಿ ಹೇಳಿ, ಯೂಟ್ಯೂಬಲ್ಲಿ ಕಮೆಂಟಲ್ಲಿ ಹೇಳಿ, ನಾನು ನಿಮಗೆ PDF ನ ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೀನಿ. ಹಾಗೆ ಕಂಪ್ಯೂಟರ್ ಇಂಗ್ಲೀಷ್ ಬ್ಯಾಚ್ ಯಾರಾದರೂ ಸೇರೋರಿದ್ರೆ, ಅದು ಕನ್ನಡ ಕ್ಲಾಸಸ್ ಕೂಡ ಗ್ರಾಮರ್ ಫ್ರೀ ಇರುತ್ತೆ. ಓಕೆನಾ, ಈ ಕ್ಲಾಸಸ್ಗೆ ಸೇರೋರಿದ್ರೆ ಆದಷ್ಟು ಬೇಗ ಸೇರ್ಕೊಳ್ಳಿ. 21ಗೆ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಓಕೆನಾ, 499, ಅತ್ಯಂತ ಕಡಿಮೆ, ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಫೀಸ್ ಇದು, 3 ಸಬ್ಜೆಕ್ಟ್ಗೂ ಸೇರಿ. ಓಕೆನಾ, 100 ಮಾರ್ಕ್ಸ್ಗೆ ಇರುತ್ತೆ. 100 ಮಾರ್ಕ್ಸ್ಗೆ ಅಂದ್ರೆ 500 ಅಂದ್ರೆ 1 ಮಾರ್ಕ್ಸ್ 5 ರೂಪಾಯಿ ಕೊಟ್ಟಂಗೆ. ನೀವು ಒಂದು ಚಾ ಕುಡಿಯೋದು ಬಿಡ್ರಿ ದಿನ ಸ್ವಲ್ಪ. ಓಕೆನಾ, 3 ತಿಂಗಳು ಚಾ ಕುಡಿಯೋದು ಬಿಟ್ರೆ ಅದ್ರ ಬಂದ್ ಹೋಗುತ್ತೆ ನಿಮ್ಗೆ. ಓಕೆ, ಐ ಹೋಪ್ ಇದು ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಮತ್ತೇನಾದ್ರೂ ಹೇಳೋದು ಬಿಟ್ಟಿದ್ದೀನಿ ನಾನು? ಓಕೆನಾ, ಪೊಲಿಟಿ ಕ್ವಶನ್ಸ್ ಮುಗಿತಾನೆ ಇಲ್ಲಪ್ಪ, ಇದು ಇನ್ನೊಂದು 2-3 ಕ್ವಶನ್ಸ್ ಇದಾವೆ, ಅದನ್ನ ಸಾಲ್ವ್ ಮಾಡ್ಕೊಂಡು ನೆಕ್ಸ್ಟ್ ಪೇಪರ್ಗೆ ಹೋಗೋಣ. ಹೋಪ್ ಇಲ್ಲಿವರೆಗೂ ಕ್ಲಾಸಸ್ ನೋಡಿದ್ರೆ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್.